ನಮಸ್ಕಾರ ಸ್ನೇಹಿತರೆ, ನಮ್ಮ ಹಾಸನದಲ್ಲಿ ತೋಟಗಾರಿಕೆ ಇಲಾಖೆ ಮತ್ತು ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾನಿಲಯ ಬಾಗಲಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಆಲೂಗೆಡ್ಡೆ ಮೇಳವನ್ನು 2026ರಲ್ಲಿ ನಮ್ಮ ಹಾಸನದ ನಗರದ ಮೇನ್ ಬಸ್ ಸ್ಟಾಪು ಅದರ ಪಕ್ಕದಲ್ಲಿ ಏರ್ಪಡಿಸಿದ್ದಾರೆ. ಈ ಎಲಿಪ್ಯಾಡ್ ಅಂತ ಎಲ್ಲ ಮಾಡಿದ್ದಾರೆ ನೋಡಿ. ರೀಸೆಂಟಾಗಿ ಈ ಚನ್ನಪಟ್ಟಣ ಕೆರೆ ಪಕ್ಕ ಎಲ್ಲ ಪಾರ್ಕ್ ಎಲ್ಲನೂ ತುಂಬಾ ಅಭಿವೃದ್ಧಿಪಡಿಸಿದ್ದಾರೆ. ಸೊ ಅಲ್ಲಿ ಏರ್ಪಡಿಸಿದ್ದಾರೆ. ವಿವಿಧ ರೀತಿಯ ಆಲೂಗೆಡ್ಡೆ ತಳಿಗಳ ಬಗ್ಗೆ ಮಾಹಿತಿ ಕೂಡ ಇರುತ್ತೆ. ಸಾಕಷ್ಟು ರೈತರಿಗೆ ಉಪಯೋಗ ಆಗುವಂತಹ ಒಂದು ಮೇಳ ಅಂತಲೇ ಹೇಳ್ಬೋದು. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಸನದ ವತಿಯಿಂದಲೂ ಸಹ ಏರ್ಪಡಿಸಿದರೆ. ಸೊ ಬನ್ನಿ ನೋಡೋಣ ಹೇಗಿದೆ ಮೇಳ ಅಂತ. ಸ್ನೇಹಿತರೆ, ಒಳ ಪ್ರವೇಶಿಸಿ ಬಂದೆ. ನೆರಳಿದೆ, ನೆರಳಲ್ಲಿ ಏರ್ಪಡಿಸಿದ್ದಾರೆ. ಸೊ ಇವಾಗ ಮೊದಲನೇದಾಗಿ ಆಲೂಗೆಡ್ಡೆ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನನ್ನು ತಿಳಿದುಕೊಳ್ಳೋಣ ಬನ್ನಿ. ಇದು ಆಲೂಗೆಡ್ಡೆನ ನಾಟಿ ಮಾಡೋ ಯಂತ್ರ ಈ ರೀತಿ ಎಲ್ಲ ಇರುತ್ತೆ. ಓಕೆ, ಇದು ಆಲೂಗೆಡ್ಡೆ ಕಟಾವು ಯಂತ್ರ. ಇದೆಲ್ಲ ಬಂದಿದ್ದಾವೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ನೋಡಿ. ಈಗ ಒಂದು ರಂಗೋಲಿ ಹಾಕಿ ನಿನ್ನೆ ಇನಾಗ್ರೇಷನ್ ಮಾಡಿದ್ದಾರೆ ನೋಡಿ. ತೋಟಗಾರಿಕೆ ಇಲಾಖೆ ಹಾಸನ ಅಂದ್ಬಿಟ್ಟು ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ. ವೆರೈಟೀಸ್ ಆಫ್ ಆಲೂಗೆಡ್ಡೆನ ಇಟ್ಟಿದ್ದಾರೆ. ಮೇಡಮ್, ಈಗ ಎಲ್ರಿಗೂ ಗೊತ್ತಿದೆ ಆಲೂಗಡ್ಡೆ ಮೇಳ ನಡೀತಿದೆ ಹಾಸನದಲ್ಲಿ. ಈಗ ಮಣ್ಣಿನ ಆಯ್ಕೆ ಅಂತ ಬಂದಾಗ ಇಲ್ಲಿ ನೀವು ನೋಡ್ಬೋದು, ಮರಳು ಮಿಶ್ರಿತ ಕೆಂಪು ಮಣ್ಣನ್ನು ಮಾತ್ರ ನಾವು ಆ ಮಣ್ಣಲ್ಲಿ ಮಾತ್ರ ನಾವು ಆಲೂಗಡ್ಡೆನ ಬೆಳಿಬೋದು. ಜೌಗು ಮತ್ತು ಸವಳು ಮಣ್ಣು ಅಂತೇನಿದೆ, ಈ ಥರ ಮಣ್ಣನ್ನು ನಾವು ಆಲೂಗಡ್ಡೆ ಬೆಳಿಲಿಕ್ಕೆ ನಾವು ಯೋಗ್ಯವಲ್ಲದ ಮಣ್ಣು. ಕೆಂಪು ಮಣ್ಣಲ್ಲಿ ಮಾತ್ರ ನಾವು ಆಲೂಗಡ್ಡೆನ ಬೆಳಿಬೋದು. ಸೊ ಈಗ ಅದು ಮಣ್ಣಿನ ಸೆಲೆಕ್ಷನ್ ಆಯಿತು. ನಂತರ ನಾವು ಬಿತ್ತನೆ ಮಾಡಬೇಕು ಅಂತ ಹೇಳಿದ್ರೆ ಭೂಮಿ ಸಿದ್ಧತೆಯಲ್ಲಿ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಇದು ಟ್ರೈಕೋಡರ್ಮಾ ಅಂತೇಳಿ, ಇದು ಜೈವಿಕ ಶಿಲೀಂಧ್ರನಾಶಕ ಇದು. ಓಕೆ. ಸೊ ಎರಡನ್ನ ಮಿಕ್ಸ್ ಮಾಡಿ ನಾವು ಭೂಮಿ ಸಿದ್ಧತೆಯನ್ನು ಮಾಡ್ಕೋಬೇಕು. ಇದು ಸಿದ್ಧ ಆಗಿರೋದು ಆಲೂಗೆಡ್ಡೆ ಬೆಳೆ? ಹೌದು, ಇದು ಲ್ಯಾಂಡ್ ಪ್ರಿಪೇರ್ ಆಗಿರೋದು ಮೇಡಮ್. ಕೊಟ್ಟಿಗೆ ಗೊಬ್ಬರ ಮತ್ತೆ ಇದು ಹಾಕೊಂಡು ಟ್ರೈಕೋಡರ್ಮಾ. ಓಕೆ. ಸೊ ಅದು ಈಗ ನಾವು ಮಾರ್ಕೆಟಿಂದ ಆಲೂಗಡ್ಡೆ ತಂದು ಆದಮೇಲೆ ಆಲೂಗಡ್ಡೆನ ಕೋಲ್ಡ್ ಸ್ಟೋರೇಜಿಂದ ಬಂದ ಮೇಲೆ 21 ದಿವಸ ನಾವು ನೆರಳಲ್ಲಿ ಶೇಡಲ್ಲಿ ಇಡಬೇಕು ಮೇಡಮ್. ಓಕೆ ಓಕೆ ಓಕೆ. ಕೋಲ್ಡ್ ಸ್ಟೋರೇಜ್ ಇದು ತಗೊಬಂದ ಆದ್ಮೇಲೆ ರೈತರು. ಓಕೆ ಓಕೆ. 15ರಿಂದ 20 ದಿನ ನಾವು ಹೊರಗಡೆ ನೆರಳಲ್ಲಿ ಇಡಬೇಕು. ಇದು ಬೀಜದ ಆಲೂಗೆಡ್ಡೆನಾ? ಇದೆಲ್ಲ ಬೀಜದ ಆಲೂಗಡ್ಡೆ. ತಂದಾದ್ಮೇಲೆ ಇದನ್ನು ನಾವು ಬೀಜೋಪಚಾರ ಅಂತ ಹೇಳ್ತೀವಿ, ಸೀಡ್ ಟ್ರೀಟ್ಮೆಂಟ್. ಇದು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಈ ಸೀಡ್ಸಲ್ಲಿ ಇರುವಂಥ ಕೆಲವು ವೈರಸ್ಗಳು, ಫಂಗಲ್ ಇನ್ಫೆಕ್ಷನ್ ಅವೆಲ್ಲ ಅವಾಯ್ಡ್ ಆಗಲಿಕ್ಕೆ. ಓಕೆ. ಸೊ ಇದನ್ನು ನಾವು ಬೀಜೋಪಚಾರನ ಮಾಡಬೇಕಾಗುತ್ತೆ. ಓಕೆ. ಇದೆಲ್ಲ ಅದು ಪ್ರಕ್ರಿಯೆನಾ? ಹೌದು ಮೇಡಮ್. ಇಲ್ಲಿ ಏನು ಇದೆಲ್ಲ ಸೊ ಈ ಪ್ರಕ್ರಿಯೆಯಲ್ಲಿ ನಾವು ಮ್ಯಾಂಕೋಜಬ್ಬು, ಮೆಟಲಾಕ್ಸಿಲ್ ಪ್ಲಸ್ ಸ್ಟೆಪ್ಟೋಸೈಕ್ಲಿನ್ ಸಲ್ಫೇಟ್ ಅಂತ ಇವು ಕೆಮಿಕಲ್ಗಳು ಮೇಡಮ್. ಸೊ ಇವು ಮೂರನ್ನ ಮಿಶ್ರಣ ಮಾಡಿಕೊಂಡು ಈ ಕೆಮಿಕಲ್ ಆಗಿರೋದು. ಈ ಕೆಮಿಕಲಲ್ಲಿ ಈಗ ನಾವು ಆಲೂಗಡ್ಡೆ ನೆರಳಲ್ಲಿ 15ರಿಂದ 20 ದಿವಸ ಇಟ್ಟಿದ್ದೆಲ್ಲ ಅದನ್ನು ಇದರಲ್ಲಿ ಬೀಜೋಪಚಾರ ಮಾಡಿ ನಂತರ ಬಿತ್ತನೆ ಮಾಡಬೇಕು. ಈಗ ಬಿತ್ತನೆ ಮಾಡಬೇಕಾದ್ರೆ ಈಗ ನಾವು ಯೂಶ್ವಲಿ ರೈತರು ಯೂರಿಯಾ ಗೊಬ್ಬರ ಹಾಕ್ತಾರೆ, DAP ಹಾಕ್ತಾರೆ, ಪೊಟ್ಯಾಶ್ ಹಾಕ್ತಾರೆ. ಸೊ ಅದೆಲ್ಲ ಈ ಭೂಮಿಯಲ್ಲಿ ಮಾಡಿಕೊಂಡು ಇದನ್ನು ಬಿತ್ತನೆ ಮಾಡುವಂಥದ್ದು. ಅಂದರೆ ಹಾಕೋದಕ್ಕಿಂತ ಮುಂಚೆ ಈ ಗೊಬ್ಬರನೆಲ್ಲ ಭೂಮಿಗೆ ಕೊಟ್ಟು ಹದ ಮಾಡಬೇಕು ಭೂಮಿಯನ್ನು. ಮೇಡಮ್, ಇದು ಅಂಗಾಂಶ ಕೃಷಿ ಆಲೂಗಡ್ಡೆ ಸಸಿ ಅಂದರೆ ಇದೆಯಲ್ಲ ARC ಅಂತ ಹೇಳಿ, ARC ಟೆಕ್ನಾಲಜಿ. ಇದು ಎಪಿಕಲ್ ರೂಟೆಡ್ ಕಟ್ಟಿಂಗ್ ಅಂತ ಬಂದಿರುವಂಥದ್ದು. ಸೊ ಇದರಿಂದಲೂ ಕೂಡ ನಾವು ಬೀಜ ಉತ್ಪಾದನೆ ಮಾಡಬಹುದು. ಮೊದಲೇದು ಇದು ಡೈರೆಕ್ಟ್ ಆಲೂಗಡ್ಡೆನ ತಂದು ಬಿತ್ತನೆ ಮಾಡೋದು. ಇದು ಸಸಿಯಿಂದ ಬೀಜ ಮಾಡ್ಕೊಳ್ಳುವಂಥದ್ದು. ಸಸಿ ಇದು ಹೊಸ ಟೆಕ್ನಾಲಜಿ. ಯಾವ ಇಸ್ವಿಯಲ್ಲಿ ಕಂಡಿಡಿದ್ರು? ಇದು 2020-21ರಲ್ಲಿ ಆಗಿದೆ. ಹೌದಾ? ಗೊತ್ತಿರಲಿಲ್ಲ, ಇದು ಹೊಸ ವಿಷಯ ಇಲ್ಲಿಗೆ ಬಂದು ತಿಳಿಯಿತು. ಸೊ ಇದು ಪ್ಲಾಂಟ್ ಬಂದಿರೋದು
ಬಂದಮೇಲೆ ಈಗ ಯೂಶಲಿ ಏನು ಗೊತ್ತಾ ಮೇಡಮ್, 70 ದಿವಸ ಆದಮೇಲೆ 80 ದಿವಸ ಆದಮೇಲೆ ಡಿಹಾಲ್ಮಿಂಗ್ ಅಂತ ಮಾಡಬೇಕು ಅಂತ ಹೇಳಿದ್ರೆ ಈ ಪ್ಲಾಂಟ್ಸ್ ಆಲ್ರೆಡಿ ಟ್ಯೂಬರ್ಸ್ ಗ್ರೋತ್ ಆಗಿರುತ್ತೆ. ಓಕೆ. ಸೊ ಅದನ್ನು ನಾವು ಈ ಥರ ಪ್ಲಾಂಟ್ಸ್ ಡ್ರೈ ಆಗಿರೋ ಪ್ಲಾಂಟ್ಸ್ ಈ ಥರ ಕತ್ತರಿಸಿದ್ರೆ ಅದು ಒಳಗಡೆ ಗೆಡ್ಡೆ ಗ್ರೋತ್ ಆಗುತ್ತೆ. ಹೌದಾ? ಇದರಲ್ಲಿರೋ ಎನರ್ಜಿ ಎಲ್ಲ ಗೆಡ್ಡೆಗೆ ಹೋಗುತ್ತೆ. ಅಂದ್ರೆ ಇದನ್ನ ಮಾಡಲ್ಲ ಸಾಮಾನ್ಯವಾಗಿ ಇಲ್ಲಿ ಈ ಕಡೆ ಮಾಡೋದಿಲ್ಲ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮಾಡೋದಿಲ್ಲ, ಬಟ್ ಇದನ್ನು ಕೂಡ ಮಾಡಬೇಕಾಗುತ್ತೆ. ಇಲ್ಲಿ ಈ ಪೋರ್ಷನ್ ಓಕೆ, ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಅಲ್ಲಿ ಕಟ್ ಮಾಡಿದ್ರೆ ಅದು ಇನ್ನೂ ಚೆನ್ನಾಗಿ ಮತ್ತೆ ಗ್ರೋತ್ ಆಗುತ್ತೆ ಗಿಡ. ಓಕೆ, ಇದು ಆಲೂಗೆಡ್ಡೆ ಹಾಕಿ ಈ ಲೆವೆಲ್ಗೆ ಅಂದ್ರೆ ಹೂ ಬಿಟ್ಟಾಗ ಮಾಡ್ಬೇಕಾ? ಅಲ್ಲ ಮೇಡಮ್, ಕಂಪ್ಲೀಟ್ ಡ್ರೈ ಆದ್ಮೇಲೆ, ಡ್ರೈ ಆದಾಗ ಒಣಗಿದಾಗ 75-80 ದಿವಸದಲ್ಲಿ. ಓಕೆ. ಇದು ಆಕ್ಚುಲಿ 3 ತಿಂಗಳು ಬೇಡ, 90 to 95 ಡೇಸ್ ಕ್ರಾಪ್ ಇದು. ಓಕೆ. 75-80 ದಿವಸಕ್ಕೆ ಈ ಟೆಕ್ನಾಲಜಿನ ಮಾಡಬೇಕಾಗುತ್ತೆ. ಸೊ ಇದು ಆಲೂಗಡ್ಡೆಯಿಂದ ಏನೇನು ನಾವು ಬೈ ಪ್ರಾಡಕ್ಟ್ಸ್ ಮಾಡ್ಬೋದು ಅಂತೇಳಿ, ಚಿಪ್ಸು, ಸ್ಟಾರ್ಚು, ಫ್ಲೇಕ್ಸ್, ಇಲ್ಲೇನಿದೆ ಇದು ಬೈ ಪ್ರಾಡಕ್ಟ್ಸ್ಗಳು ಮಾಡ್ಬೋದು. ಸೊ ಇವು ವೆರೈಟೀಸ್ ಮೇಡಮ್. ಈಗ ಯೂಶಲಿ ಪ್ಲಾಂಟಿಂಗ್ ಮಾಡ್ತಿರೋ ಫಾರ್ಮರ್ಸು ಕುಫ್ರಿ ಜ್ಯೋತಿ ಅಂತೇಳಿ ಈಗ ನಮ್ಮ ಹಾಸನದಲ್ಲಿ ಮುಖ್ಯವಾಗಿ ಬೆಳೆಯುವಂಥ ವೆರೈಟಿ ಇದು, ತಳಿ ಅದು. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಕುಫ್ರಿ ಹಿಮಾಲಿನಿ ಅಂತ ಇದೆ, ಕುಫ್ರಿ ಕರ್ಣ ಅಂತ ಇದೆ, ಕುಫ್ರಿ ಕರ್ಣ ಅಂತ ಇದೆ. ದೆನ್ ಕುಫ್ರಿ ಚಿಪ್ಸೋನ, ಇದು ಚಿಪ್ಸ್ಗಳಿಗೆ ಮಾತ್ರ ಮಾಡುವಂಥದ್ದು, ಚಿಪ್ಸ್ ಪ್ರಿಪ್ರೇಷನ್. ಸರ್, ನಮ್ಮ ಹಾಸನ ಜಿಲ್ಲೆ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆಲೂಗೆಡ್ಡೆ ಉತ್ಪಾದನೆ ಮಾಡೋ ಜಿಲ್ಲೆ ಅನ್ನೋ ಹೆಸರಿದೆ ಅಲ್ವಾ? ಹೌದು. ತಮ್ಮ ಹೆಸರು? ನಾಗರಾಜ್ ಅಂತ ಮೇಡಮ್, ತೋಟಗಾರಿಕೆ ಅಧಿಕಾರಿ. ಹೌದಾ? ತಮ್ಮ ಹುದ್ದೆ? ನಮ್ಮ ಹುದ್ದೆ ತೋಟಗಾರಿಕೆ ಅಧಿಕಾರಿ. ಹೌದಾ? ಆಫೀಸರ್. ಓಕೆ, ಥ್ಯಾಂಕ್ ಯು ಸರ್. ಇನ್ನೇನಾದರೂ ಇನ್ಫಾರ್ಮೇಷನ್ ಇದೆಯಾ ಕೊಡೋದಕ್ಕೆ? ಇಷ್ಟೇ ಮೇಡಮ್. ಇದನ್ನ ಏನು ನಾವು ತೋಟಗಾರಿಕೆ ಇಲಾಖೆಯಿಂದ ಮೇಳನ ಹಮ್ಮಿಕೊಂಡಿದ್ದೀವಿ. ಇದರ ಉಪಯೋಗನ ಎಲ್ಲ ರೈತರು ಉಪಯೋಗಿಸ್ಬೇಕಂತ ಕೋರ್ಕೊಂಡು. ಥ್ಯಾಂಕ್ ಯು ಸರ್. ಇಲ್ಲೂ ಸಹ ಸಾಕಷ್ಟು ತಳಿಗಳ ಬಗ್ಗೆ ಇಟ್ಟಿದ್ದಾರೆ. ಆಲೂಗೆಡ್ಡೆಲಿ ಇಷ್ಟೊಂದು ತಳಿಗಳಿದೆ ಅಂತಲೇ ಗೊತ್ತಿರಲಿಲ್ಲ. ಸೊ ನಮ್ಮ ಕರ್ನಾಟಕದಲ್ಲಿ ಯಾವೆಲ್ಲ ತಳಿಗಳಿದೆ ಮತ್ತು ಬೇರೆ ರಾಜ್ಯದಲ್ಲಿ ಉಪಯೋಗಿಸುವಂತಹ ಆಲೂಗೆಡ್ಡೆ ತಳಿಗಳನ್ನು ಸಹ ಇಲ್ಲಿ ಇಟ್ಟಿದ್ದಾರೆ. ಹೆಸರುಗಳು ಅಲ್ಲೇ ಇದೆ, ನೀವು ನೋಡ್ಕೊಬೋದು. ಇದೆಲ್ಲ ಕೆಂಪು ಬಣ್ಣದ ಆಲೂಗೆಡ್ಡೆ ತಳಿಗಳಿದೆಲ್ಲ. ನೋಡಿ, ಸ್ವಲ್ಪ ಕೆಂಪು ಇದೆ. ಇದು ಆಲೂಗೆಡ್ಡೆ ಗಿಡ. ಸೊ ಅಂಗಾಂಶ ಕೃಷಿಯಿಂದ ಮಾಡಿರುವಂತಹ ಆಲೂಗೆಡ್ಡೆ ಸಸಿಗಳು. ಇದು ಸಹ ಟಿಶ್ಯೂ ಕಲ್ಚರ್ ಮೂಲಕ ಬೆಳೆದಿರೋದು. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿ. ಸಾಕಷ್ಟು ಕಡೆ ಆಲೂಗೆಡ್ಡೆ ಬಗ್ಗೆ ಮಾಹಿತಿನೂ ಕೂಡ ಇದೆ. ನೋಡಿ, ಇಲ್ಲಿ ಗಿಡಗಳು ಎಲ್ಲ ನಾಟಿ ಮಾಡಿ ಇಟ್ಟಿದ್ದಾರೆ. ಅಂಗಾಂಶ ಕೃಷಿಯಿಂದ ಮಾಡಿರತಕ್ಕಂಥದ್ದು. ಇಲ್ಲಿ ಚಿಪ್ಸನ್ನು ಕೂಡ ಇಟ್ಟಿದ್ದಾರೆ, ಆಲೂಗೆಡ್ಡೆಯಿಂದ ಮಾಡಿರ್ತಕ್ಕಂಥ ಚಿಪ್ಸು. ಮತ್ತು ಇದು ಯಂತ್ರ. ಇಲ್ಲಿ ನೋಡಿ, ಎಲ್ಲ ಫುಲ್ಲು ವೈಟ್ ಇದೆ ಆಲೂಗೆಡ್ಡೆ. ನಮಸ್ತೆ. ಶ್ರೀದೇವಿ ಟ್ರೇಡರ್ಸ್ ಮತ್ತು ನಮ್ಮದು ಶ್ರೀ ಗುರುದೇವ್ ಕೋಲ್ಡ್ ಸ್ಟೋರೇಜ್ ಅಂತ ನಮ್ಮದು ಇದಿದೆ ಶಾಪು. IPMCL 3 ಅಂಗಡಿ ಇದೆ, ಮತ್ತು ಗುರುದೇವ್ ಕೋಲ್ಡ್ ಸ್ಟೋರೇಜ್ ಅಂತ ಹಾಸನ್ ಇಂಡಸ್ಟ್ರಿಯಲ್ ಏರಿಯಾ, ರಾಜೀವ್ ಕಾಲೇಜ್ ಆಪೋಸಿಟ್ ನಮ್ಮ ಶಾಪ್ ಇದಿದೆ ಕೋಲ್ಡ್ ಸ್ಟೋರೇಜು. ನಾವು ಆಲೂಗಡ್ಡೆನ ಬೀಜದಿಂದ ಹಿಡಿದು ಮಾರ್ಕೆಟ್ ತನಕ ನಾವೆಲ್ಲದೂ ವರ್ಕ್ ಮಾಡಿದ್ದೀವಿ. ಸೊ ಇದು ಬಂದು ರೈತರಿಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ನು, ಬೀಜದ ಹಂತದಲ್ಲಿ ಹೆಂಗೆ ಮಾಡಬೇಕು, ರೈತರು ಬೆಳವಣಿಗೆ ಹಂತದಲ್ಲಿ ಏನೇನು ಅಂದರೆ 0 ದಿನದಿಂದನೂ 90 ಡೇಸ್ ತನಕ ಯಾವ್ಯಾವ ಥರ ಬೆಳಿಬೇಕು, ಏನೇನು ಪ್ರಾಬ್ಲಮ್ ಬರುತ್ತೆ ಅದಕ್ಕೊಂದು ಸೊಲ್ಯೂಷನ್ನು. ಮತ್ತು ಇದು ಬಂದು ಕೊಯ್ಲು ಹಾರ್ವೆಸ್ಟಿಂಗ್ ಸ್ಟೇಜಲ್ಲಿ ಯಾವ ಥರ ರೈತರು ಅದನ್ನು ಹಾರ್ವೆಸ್ಟ್ ಮಾಡಬೇಕು, ಎಷ್ಟು ಗಟ್ಟಿ ಇರೋದೇ ಹಾರ್ವೆಸ್ಟ್ ಮಾಡಬೇಕು, ಗ್ರೇಡಿಂಗ್ ಯಾವ ಥರ ಸಣ್ಣ, ಮಧ್ಯಮ, ದೊಡ್ಡ ಆ ಥರ ಮಿಕ್ಸ್ ಗ್ರೇಡಿಂಗ್ ಮಾಡೋದಲ್ಲ, ಎಲ್ಲ ಡಿಫ್ರೆಂಟ್ ಗ್ರೇಡ್ ಮಾಡಬೇಕು. ಮತ್ತು ಟ್ರೇಡರ್ಸು ತೂಕದಲ್ಲಿ ಮೋಸ ಮಾಡ್ತಾರೆ. ಸೊ ಆ ತೂಕದಲ್ಲಿ ಮೋಸ ಮಾಡ್ದಂಗೆ ನಾವು ಅದಕ್ಕೆ ಬರ್ತೀವಿ. ಏನು ಮಾಡ್ತಾರೆ ಟ್ರೇಡರ್ಸ್, ಇಲ್ಲಿ ಹಾಸನಲ್ಲಿ ಮೇಯ್ನ್ ಆಗ್ತಿರೋದು 4 ರಿಂದ 5 ಚೀಲ ತೂಕ ಮಾಡ್ತಾರೆ. ಇನ್ನೆಲ್ಲ 100-200 ಚೀಲನೂ
ಅದೇ ತೂಕ ಅಂತ ಹೇಳ್ತಾರೆ. ಸೊ ಆ ಥರ ಮಾಡಬಾರ್ದು ಅಂತ ಈ ಥರ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀವಿ. ಅಂದ್ರೆ ಪ್ರತಿ ಒಂದ್ ಚೀಲನೂ ತೂಕ ಹಾಕ್ಬೇಕು. ಆ ಪ್ರತಿಯೊಂದು ಚೀಲನೂ ತೂಕ ಹಾಕಬೇಕು. ಸೊ ಅದರಿಂದ ಮೋಸ ಆಗೋದು ತಪ್ಪುತ್ತೆ, ರೈತರಿಗೂ ಒಳ್ಳೆ ಇದು ಸಿಗುತ್ತೆ. ಮತ್ತು ಇದು ಆಲೂಗೆಡ್ಡೆಯಲ್ಲಿ ಇತರೆ ರಾಜ್ಯಗಳಲ್ಲಿ ಯಾವ ಥರ ವೆರೈಟಿಗಳಿದೆ ಅಂತ ಬರ್ದಿರೋದು. ಉತ್ತರ ಪ್ರದೇಶ, ಗುಜರಾತು, ಮಧ್ಯಪ್ರದೇಶ, ಮಹಾರಾಷ್ಟ್ರ. ನಾವೇನಂದರೆ ನಮ್ಮ ಹಾಸನ ಸೀಸನ್ ಇಲ್ದಿದ್ದಾಗ ಆ ಏರಿಯಾಗೆ ಹೋಗಿ ಅಲ್ಲೇ ಪ್ರೊಕ್ಯೂರ್ ಮಾಡಿ ಅಲ್ಲಿಂದ ನಮ್ಮ ಕಸ್ಟಮರ್ಸ್ಗೆ ಕಳಿಸ್ತೀವಿ. ಸೊ ಅದ್ರ ವೆರೈಟಿ ಇದು ಮತ್ತು ಹಾಸನಲ್ಲಿ ಬೆಳೆಯೋ ತಳಿಗಳು. ಹಾಸನಲ್ಲಿ ಯಾವ ತಳಿ ಬೆಳೀತಾರೆ, ಒಂದು ಟೇಬಲ್ ವೆರೈಟಿ ಮತ್ತು ಚಿಪ್ಸ್ ವೆರೈಟಿ ಅಂತ ಬರುತ್ತೆ. ಸಾಮಾನ್ಯ ಜನರಿಗೆ ಗೊತ್ತಿರಲ್ಲ, ಆಲೂಗಡ್ಡೆ ಅಂದರೆ ಎಲ್ಲ ಒಂದೇ ಅನ್ಕೊಂತಾರೆ. ಇದು ಟೇಬಲ್ ಅಂದರೆ ತಿನ್ನೋಕ್ಕೆ ಬೆಳೆಸೋ ಅಂತ ಆಲೂಗಡ್ಡೆಗಳು, ಚಿಪ್ಸ್ ಅಂದರೆ ಚಿಪ್ಸ್ ಮಾಡೋಕ್ಕೆ ಬೆಳೆಸೋ ಅಂತ. ತಿನ್ನಕ್ಕೆ ಅಂತಂದ್ರೆ ಸಾಂಬಾರು ಪಲ್ಯ ದೋಸೆ ಆ ಥರ ಚಿಪ್ಸ್ ವೆರೈಟಿ. ಚಿಪ್ಸ್ ಇದು ಕುಫ್ರಿ ಜ್ಯೋತಿ ಅಂತ ಬರುತ್ತೆ, ಇದು ಹಿಮಾಲಿನಿ ಅಂತ ಬರುತ್ತೆ. ಎರಡೂ ನಮ್ಮ ಹಾಸನಲ್ಲಿ ಅತಿಯಾಗಿ ಬೆಳೆಯುವಂಥ ಬೆಳೆಗಳು ಈ ತಳಿಗಳು. ಮತ್ತೆ ಇದು ಚಿಪ್ಸ್ ಅಲ್ಲಿ FC1, FC3, FC5 ಅಂತ ಇದೆ. ಇದು ಪೆಪ್ಸಿ ಚಿಪ್ಸ್ ವೆರೈಟಿ. ಸೊ ಇದು ಚಿಪ್ಸ್ ವೆರೈಟಿ. ಸೊ ಇವಾಗ ನೆಕ್ಸ್ಟ್ FC11 ಅಂತ ಬರ್ತಾ ಇದೆ, ಅದು ನೆಕ್ಸ್ಟ್ ಜಾಸ್ತಿ ಆಗ್ತಾ ಇದೆ ನಮ್ಮ ಹಾಸನಲ್ಲಿ. ಇದು ನಮ್ಮ ಹಾಸನಲ್ಲಿ ಬೆಳೆ ಎಲ್ಲ ಬೆಳೆದಾದ್ಮೇಲೆ ಹಾಸನಿಂದ ಯಾವ ಜಾಗಕ್ಕೆ ನಮ್ದು ಹಾಸನದ ಆಲೂಗಡ್ಡೆ ಯಾವ ಮಾರ್ಕೆಟ್ಗೆ ಹೋಗ್ತಾ ಇದೆ, ಮೇಜರ್ ಮಾರ್ಕೆಟ್ಗೆನ ಡೀಟೇಲ್ಸ್. ಹಾಸನಿಂದ ಬೆಳಗಾವಿಗೆ ಹೋಗುತ್ತೆ, ಹಾಸನಿಂದ ಬೆಂಗಳೂರಿಗೆ ಹೋಗುತ್ತೆ, ಹಾಸನಿಂದ ಕೇರಳಗೆ ಹೋಗುತ್ತೆ, ಹಾಸನಿಂದ ಡೆಲ್ಲಿಗೆ ಹೋಗುತ್ತೆ, ಹಾಸನಿಂದ ತಮಿಳ್ನಾಡು ಹೋಗುತ್ತೆ. ಇದು ಮೇಜರ್ ಪ್ಲೇಸಸ್, ಡೆಸ್ಟಿನೇಷನ್ ಫಾರ್ ಹಾಸನ್ ಆಲೂಗಡ್ಡೆ. ನೆಕ್ಸ್ಟ್ ಇಡೀ ಕರ್ನಾಟಕದಲ್ಲಿ ಹಾಸನ ನಂಬರ್ 1 ಆಲೂಗಡ್ಡೆ ಪ್ರೊಡ್ಯೂಸ್ ಮಾಡೋದು. ಕರ್ನಾಟಕದಲ್ಲಿ ಚೆನ್ನಾಗಿದೆ. ಮತ್ತೆ ಕರ್ನಾಟಕದಲ್ಲಿ ಕೋಲಾರ ಮತ್ತೆ ಹಾಸನ ಮತ್ತೆ ಚಿಕ್ಕಬಳ್ಳಾಪುರ ಮೂರು ಜಾಗ ಜಾಸ್ತಿ ಬೆಳೆಯೋದು. ಇದು ಹಾಸನಲ್ಲಿ ನೆಕ್ಸ್ಟ್ ಬರ್ತಾ ಇರೋ ಹೊಸ ತಳಿಗಳು, ವೆರೈಟೀಸ್ಗಳು. ಇದು ಕೊಲಂಬೋ ಅಂತ ಗುಜರಾತಲ್ಲಿ ಚೆನ್ನಾಗಿ ಬರ್ತಾ ಇದೆ. ಸೊ ನೆಕ್ಸ್ಟ್ ಇದು ಚೆನ್ನಾಗಿ ಬರ್ತಾ ಇದೆ, ಕಲರು ಶೇಪು ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಗುಜರಾತ್ ರಾಜ್ಯದಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಬಂದಿದೆ, ಇದು ನೆದರ್ಲ್ಯಾಂಡ್ಸ್ ಕ್ರಾಪ್. ಗುಜರಾತ್ ರಾಜ್ಯದಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಜಾಸ್ತಿ ಬೆಳೀತಾ ಇದ್ದಾರೆ. ಮತ್ತೆ ನಮ್ದು ಶ್ರೀದೇವಿ ಟ್ರೇಡರ್ಸ್, ನಾವು ಹಳ್ಳಿಗೆ ಹೋಗಿ ಯಾವ ಥರ ನಾವು ಫಾರ್ಮರ್ ಹತ್ರ ಪ್ರೊಕ್ಯೂರ್ಮೆಂಟ್ ಮಾಡಿ ಯಾವ ಥರ ಗ್ರೇಡಿಂಗ್ ಮಾಡಿ ತೊಗೊತೀವಿ. ಈ ಥರ ಅಲ್ಲಿ ನೋಡಿ, ಈ ಥರ ಗ್ರೇಡಿಂಗ್ ಮಾಡಿ ನಾವೇನು ಮಾಡ್ತೀವಿ, ಈ ಥರ ಲಾರಿಗೆ ಲೋಡ್ ಮಾಡಿ ಬೇರೆ ಬೇರೆ ಮಾರ್ಕೆಟಿಗೆ ಕಳಿಸ್ತೀವಿ. ಇದು ನಮ್ಮ ಶ್ರೀದೇವಿ ಟ್ರೇಡರ್ಸ್ದು ಗ್ಯಾಲರಿ. ಇದು ಫುಲ್ಲು ಇದು ಬಂದು ನಮ್ಮದು ಗುರುದೇವ್ ಕೋಲ್ಡ್ ಸ್ಟೋರೇಜ್ ಅಂತ ಇದೆ. ಸೊ ಹಾಸನಲ್ಲಿ ಎಷ್ಟೋ ರೈತರು ಆಲೂಗಡ್ಡೆನ ಸ್ಟೋರ್ ಮಾಡಲ್ಲ. ಒಂದೊಂದ್ಸತಿ ರೇಟ್ ಬಿದ್ದಾಗ ಅವರು ಸ್ಟೋರ್ ಮಾಡ್ಬೋದು. ಆ್ಯಕ್ಚುಲಿ ಸ್ಟೋರ್ ಮಾಡಿ ಯಾವಾಗ ಬೇಕು ಅವಾಗ ಸೆಲ್ ಮಾಡ್ಬೋದು, ಬೆಳೆದಾದ್ಮೇಲೆ. ಸೊ ಮಾರ್ಕೆಟ್ ಡೌನ್ ಇದ್ದಾಗ ಪ್ಲಾನ್ ಮಾಡಿ ಸ್ಟೋರ್ ಮಾಡ್ಬೋದು. ಸೊ ಅಂಥವ್ರಿಗೆ ಕೋಲ್ಡ್ ಸ್ಟೋರೇಜ್ ಇದೆ, ನಮ್ಮದೇ ಕೋಲ್ಡ್ ಸ್ಟೋರೇಜ್ ಇದೆ, ಗುರುದೇವ್ ಕೋಲ್ಡ್ ಸ್ಟೋರೇಜ್ ಅಂತ. ರಾಜೀವ್ ಕಾಲೇಜ್ ಮುಂಭಾಗ ಬರುತ್ತೆ, ಹಾಸನ್ ಇಂಡಸ್ಟ್ರಿಯಲ್ ಏರಿಯಾದಲ್ಲ. ಸೊ ಅದ್ರ ಗ್ಯಾಲರಿ ಇದು ಮೈನ್ ಪಿಕ್ಚರ್ಸ್. ಮತ್ತೆ ಇದು ಕೋಲ್ಡ್ ಸ್ಟೋರೇಜ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಸ್ಟೋರ್ ಯಾವಾಗ ಮಾಡಬೇಕು, ಸ್ಟೋರ್ ಯಾವಾಗ ಮಾಡಬಾರ್ದು ಅಂತ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ ಕೋಲ್ಡ್ ಸ್ಟೋರೇಜ್. ಭೂಮಿಯಲ್ಲಿ ಬೆಳೆದಾಗ ನ್ಯಾಚುರಲ್ ಶೇಪ್ ಬಂದಿರೋ ಅಂತ ಆಲೂಗಡ್ಡೆಗಳು. ಗಣಪತಿ ಸೊ ಅದನ್ನು ಫೋಟೋಸ್ ಇದು ಮಾಡಿ ಇಟ್ಟಿದ್ದೀರಾ, ಅದನ್ನ ಮಾಡಿ. ಇದು ಚೆನ್ನಾಗಿದೆ ನೋಡಿ, ಇದೊಂದು ಬಂದಿರೋದು ಮ್ಯಾಮ್. ಅದನ್ನ ಫ್ರೇಮ್ ಮಾಡಿ ಬಾರ್ಡರ್ ಹಾಕಿ ಅಂಟಿಸಿದ್ದೀವಿ. ಇದು ಮ್ಯಾಮ್ ಈ ಥರ ಕಟ್ಟಿಂಗ್ಗಳು ಮಾಡಬೇಕು ಆಲೂಗಡ್ಡೆ. ಅಂದರೆ ಬೀಜ ಹಾಕ್ತಾರಲ್ಲ ಅವಾಗ ಇದೇ ಥರ ಕಟ್ಟಿಂಗ್ ಮಾಡಿದ್ರೆ 2 ಕಣ್ಣಿರಬೇಕು ಅದಕ್ಕೆ ಸೀಡ್ಸಲ್ಲಿ, ಆವಾಗ ಬೆಳೆಯುತ್ತೆ. ಈ ಥರ ಇದೆಲ್ಲ ಬ್ಯಾಡ್ ಶೇಪ್ಸ್, ಈ ಥರ ಕಟ್ ಮಾಡಬಾರ್ದು ಭೂಮಿಗೆ ಹಾಕ್ಬೇಕಾದ್ರೆ. ಓಕೆ, ಅಂದರೆ ಕಣ್ಣು ಮಧ್ಯ ಕುಯ್ಬೇಕಾ? ಇಲ್ಲ ಮ್ಯಾಮ್, ತೋರಿಸ್ತೀನಿ ನೋಡಿ. ಅಲ್ಲೊಂದು ಆಲೂಗಡ್ಡೆ ಇರ್ತದೆ. ಸೊ ಇದು ಎಲ್ಲ ಕಣ್ಣಿದೆಯಾ, ಇದರಲ್ಲಿ 2-3 ಕಣ್ಣಿದೆಯಲ್ಲ. ಸೊ ಈ ಥರ ಕಣ್ಣಿಗೆ ಬರಂಗೆ ಕಟ್ ಮಾಡಬೇಕು. ಈ ರ್ಯಾಂಡಮ್ ಆಗಿ ಕಟ್ ಮಾಡಬಾರ್ದು. ಇಲ್ಲಿ ನೋಡಿ, ಇದರ ರ್ಯಾಂಡಮ್ ಆಗಿ ಕಟ್ ಮಾಡಿದ್ರೆ ಭೂಮಿಗೆ ಹಾಕಿದ್ರೆ ಬರಲ್ಲ ಆಲೂಗಡ್ಡೆ. ಕಣ್ಣು ಚೆನ್ನಾಗಿರ್ಬೇಕು, ಕಣ್ಣಿರೋದೇ ಕಟ್ ಮಾಡಬೇಕು. 1 ಅಥವಾ 2 ಕಣ್ಣಿರ್ಬೇಕು, ಆ ಥರದೇ ಕಟಿಂಗ್ ಮಾಡಬೇಕು. ಮತ್ತೆ ಇದು ಮ್ಯಾಮ್ ನೋಡಿ, ಇವಾಗ ಇದು ಆಗ್ರಾ ಆಲೂಗಡ್ಡೆ ಕಾಮನ್ ಮ್ಯಾನ್ಗೆ ಹೆಂಗೆ ಅಂದರೆ, ಇದು ನೋಡೋಕೆ ಚೆನ್ನಾಗಿದೆ ಅಂತ ಇದನ್ನೇ ಪ್ರಿಫರ್ ಮಾಡಿ ತೊಗೊಳ್ತಾರೆ. ಆದರೆ ಇದು 8 ರಿಂದ 9 ತಿಂಗಳು ಸ್ಟೋರ್ ಮಾಡಿರ್ತಾರೆ ಕೋಲ್ಡ್ ಸ್ಟೋರೇಜಲ್ಲಿ. ಅದೊಂಥರ ಫ್ರಿಜ್ಜಲ್ಲಿ ಇಟ್ಟಿದ್ದು ಆಲೂಗಡ್ಡೆ ತಿಂದಂಗೆ. ಆಗ್ರಾದ ಇದು ನೋಡಕ್ ಚೆನ್ನಾಗಿದೆ, ಆದ್ರೆ ಇದು ನೋಡಿ, ಇದು ನಮ್ಮ ಹಾಸನಲ್ಲಿ ಬೆಳೆದಿರೋ ಆಲೂಗಡ್ಡೆ. ಸ್ವಲ್ಪ ಸ್ಕಿನ್ ಔಟ್ ಇದೆ, ಮಣ್ಣಂಟಿದೆ, ಈ ತರ ಮಣ್ಣಂಟಿದೆ. ಇದನ್ನೇನು ಅನ್ಕೊಂತಾರೆ ಅಂದ್ರೆ, ಇದು ನೋಡಕ್ ಚೆನ್ನಾಗಿಲ್ಲ, ಮಣ್ಣಂಟಿದೆ, ಇದು ಒಳ್ಳೇದಲ್ಲ ಅಂತ ಅನ್ಕೊಂತಾರೆ. ಆದ್ರೆ ಇದು ಫ್ರೆಶ್, ಇದು ಫ್ರೆಶ್ ಆಗಿ ಹಾರ್ವೆಸ್ಟ್ ಮಾಡಿದೆ, ಇದು ಸ್ಟೋರ್ ಮಾಡಿರಲ್ಲ. ಇದನ್ನ ತಗೊಬೇಕು ಜನ, ಇದ್ರಲ್ಲಿ ಟೇಸ್ಟ್ ಚೆನ್ನಾಗಿ ಕಂಪೇರ್ ಟು ಇದು ಸ್ಟೋರ್ ಮಾಡಿರ್ತಾರಲ್ಲ, ಒಂಥರ ಫ್ರಿಜ್ಜಲ್ಲಿ ಇಟ್ಟಿದ್ದು ಆಲೂಗಡ್ಡೆ ತಿನ್ನಂಗೆ. ಓಕೆ, ನೋಡಿ ಇದ್ರ ಮೇಲೆ ನಮ್ಮ ಹಾಸನದ ಮಣ್ಣು ಕೂಡ ಇದೆ. ಆ ಸ್ಕಿನ್ ಔಟು ಇದು ಮಣ್ಣು ಅನ್ಕೊಂಡು ಜನ ಹಿಂದೆ ರೀತಿ. ಓಕೆ ಓಕೆ
ಇವಾಗ ಆಲೂಗೆಡ್ಡೆ ಬೀಜನ ಸೆಲೆಕ್ಟ್ ಮಾಡ್ಬೇಕಲ್ಲ ರೈತರು, ಏನೆಲ್ಲ ಅಂಶಗಳನ್ನ ಗಮನಿಸಿ ಮಾಡ್ಬೇಕು ಅದ್ರ ಬಗ್ಗೆ ಸ್ವಲ್ಪ ಮ್ಯಾಮ್ ಅದ್ರ ಬಗ್ಗೆ ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ. ಯಾವ ತರ ಫಸ್ಟ್ ಹೇಳಿದ್ರಲ್ಲ ಇವಾಗ ನೋಡಿ, ಆಲೂಗಡ್ಡೆ ಫುಲ್ ಸಣ್ಣದು ತಗೊಬಾರ್ದು, ಫುಲ್ ದಪ್ಪದು ತಗೊಬಾರ್ದು. ಸೊ 40 to 60 ಗ್ರಾಮ್ ಇರಬೇಕು, ಮೀಡಿಯಂ ಸೈಜ್ ಅಲ್ಲಿದೆಯಾ ನೋಡಿ. ಓಕೆ. ಈ ತರ 40 to 60 ಗ್ರಾಮ್ ಈ ತರ ಸೈಜ್ ತಗೊಬೇಕು. ನಮ್ಮಲ್ಲಿ ಏನಾಗ್ತಿದೆ ಅಂದ್ರೆ ಇದನ್ನ ಕಟ್ ಪೀಸ್ ಮಾಡಿ ಹಾಕ್ತಿದ್ದಾರೆ, ಇದನ್ನ ಡೈರೆಕ್ಟ್ ಆಗಿ ಹಾಕ್ಬೋದು ಆಕ್ಚುಲಿ. ಸೊ ಇದನ್ನ ಕಟ್ ಮಾಡ್ದಲ್ಲ ಇದ್ರೆ ಆಕ್ಚುಲಿ ಇದನ್ನ ಡೈರೆಕ್ಟ್ ಹಾಕಿದ್ರೆ ಇನ್ನೂ ಈಳ್ ಚೆನ್ನಾಗಿ ಬರುತ್ತೆ. ಮತ್ತೆ ಈ ತರ 2 ರಿಂದ 4 ಕಣ್ಣಿರ್ಬೇಕು. ಇದರಲ್ಲಿ ಕಣ್ಣಿದೆಯಲ್ಲ, ಈ ತರ 2 ರಿಂದ 4 ಕಣ್ಣಿರ್ಬೇಕು. ಸೊ ಇದನ್ನ ಹಾಕ್ಬೇಕಾದ್ರೆ ಅರ್ಧ ಅಡಿ ಆಳಕ್ಕೆ ಹಾಕ್ಬೇಕು. ಮತ್ತೆ ಇದು ಗಿಡದಿಂದ ಗಿಡಕ್ಕೆ ಇಷ್ಟೇ 20 ರಿಂದ 25 ಸೆಂಟಿಮೀಟರ್ ಗ್ಯಾಪ್ ಕೊಡಬೇಕು. ಸಾಲಿಂದ ಸಾಲಿಗೆ 2 ಅಡಿ ಗ್ಯಾಪ್ ಕೊಡಬೇಕು. ಇದು ಫುಲ್ ಇನ್ಫಾರ್ಮೇಶನ್ ಆಗುತ್ತೆ. ಓಕೆ. ಇದು ಎಷ್ಟೋ ಜನ ಕರೆಕ್ಟ್ ಆಗಿ ಗೊತ್ತಿರಲ್ಲ. ಇದೆಲ್ಲ ಆಕ್ಚುಲಿ 6-8 ಅವರ್ಸ್ ಹಿಡಿದು ಮ್ಯಾಮ್ ಇದು ಎಡಿಟ್ ಮಾಡಕ್ಕೆ ಇನ್ಫಾರ್ಮೇಶನ್. ಹೌದಾ? ಇದೊಂದು ಫೋಟೋ ಬೂತ್ ತರ ಮಾಡಿದೀವಿ. ಓಕೆ. ಫೋಟೋ ತೆಗೆಸ್ಕೊಂಡು ನೀವು ಆಲೂಗಡ್ಡೆ ಬೆಳಿತೀರಾ? ನಾವು ಬೆಳಿತಾರ ರೈತರು. ಓಕೆ. ನಮ್ಮ ರೈತರು. ಸರ್ ಯಾವ ಊರು ತಮ್ಮದು? ನಮ್ದು ಅಪ್ಪನಹಳ್ಳಿ. ಅಪ್ಪೇನಹಳ್ಳಿ, ಹಾಸನ ಜಿಲ್ಲೆ, ಗಣಸಿ ಹೋಬಳಿ. ಆಲೂಗಡ್ಡೆ ಬೆಳಿತೀರಾ ನೀವು? ಎಷ್ಟು ವರ್ಷದಿಂದ ಬೆಳಿತೀರಾ? 25 ವರ್ಷದಿಂದ ಬೆಳಿತಾರೆ. ಈ ವರ್ಷನೂ ಹಾಕಿದ್ದೀರಾ? ಈ ವರ್ಷನೂ ಹಾಕಿದ್ದೀವಿ. ಇವಾಗ ಒಂದು ಮಂತ್ ಆಯ್ತು ತೆಗೆದು. ಓಕೆ. ಏನು 2 ಸೀಸನ್ದು ಹಾಕ್ತೀರಾ? ಬೇಸಿಗೆದು, ಮುಂಗಾರು 2? ಹಿಂಗಾರು 2 ಸೀಸನ್ ಅಲ್ಲ. ಲಾಭ ಆಗಿದೆಯಾ? ನನಗೆ ಲಾಭ ಆಗಿರೋದು ಈ ಸಲ. ಲಾಭ ಆಗಿದೆಯಾ? ಲಾಭ ಆಯ್ತು, ಹಿಂಗಾರು ಲಾಭ ಆಯ್ತು. ಹೌದಾ? ಅಲ್ಲೇ ಬಿಚ್ತಾ ಇದ್ದಾರೆ. ಇದೆಲ್ಲ ಕೃಷಿಗೆ ಸಂಬಂಧಪಟ್ಟಂತಹ ಉಪಕರಣಗಳು. ಇದೇನು ಕಳೆ ತೆಗೆಯದಾ? ಈ ಕಡೆ ಔಷಧಿಗಳ ಬಗ್ಗೆನೂ ಸಹ ಶಾಪ್ಸ್ಗಳು, ಸ್ಟಾಲ್ಗಳಿದೆ. ಇದೆಲ್ಲ ಕೃಷಿ ಉಪಕರಣಗಳು. ಜೋಳ, ರಾಗಿ ಮತ್ತು ಜೋಳ ಅಥವಾ ರಾಗಿ ಬಿತ್ತನೆ ಮಾಡುವಂತಹ ಯಂತ್ರ. ಸೊ ಇದು ಕೂರೋದಕ್ಕೆ ಜಾಗ ಅನಿಸುತ್ತೆ. ಬಹುಬೆಳೆ ಬಿತ್ತನೆ ಯಂತ್ರಗಳು. ರೋಹಿತ್ ಕೃಷಿ. ಈ ಕಡೆ ಜೋಳ ಮತ್ತು ರಾಗಿ ಬಿತ್ತನೆ ಯಂತ್ರ. ಇದೆಲ್ಲ ರೈತರಿಗೆ ತುಂಬ ಉಪಯೋಗ ಆಗುತ್ತೆ ನೋಡಿ. ಬೆಲೆನೂ ಹಾಕಿದ್ದಾರೆ. ಒಟ್ಟು ಮೊತ್ತ 85,000 ಆಫರು, 7,000 ಬಂಪರ್ ಆಫರು ಆಗಿ 78K ಬೀಳುತ್ತಂತೆ. ಈ ಕಡೆನೂ ತೋರಿಸ್ಬಿಡ್ತೀನಿ. ಇದೆಲ್ಲ ಅದೇ ಮರ ಕಟ್ ಮಾಡೋದು ಮತ್ತು ಕಳೆ ಎಲ್ಲ ಕತ್ತರಿಸೋಂತಹ ಯಂತ್ರಗಳು. ಡೆಮೋ ಕೊಡ್ತಾ ಇದ್ದಾರೆ ಅವಶ್ಯಕತೆ ಇರೋವಂಥ ರೈತರಿಗೆ. ಎಳನೀರಿನ ಬಗ್ಗೆನೂ ಇಟ್ಟಿದ್ದಾರೆ. ಇದೆಲ್ಲ ತೆಂಗಿನ ಮರದಲ್ಲಿ ಮಾಡಿರ್ತಕ್ಕಂತಹ ಕರಕುಶಲ ವಸ್ತುಗಳು. ಎಷ್ಟು ಚೆನ್ನಾಗಿದೆ. ಮೇಡಮ್ ನಮಸ್ತೆ, ಯೂಟ್ಯೂಬರು. ಇನ್ನೂ ಒಂದಿಷ್ಟು ಇದೆಲ್ಲ ಜಮೀನೆಲ್ಲ ಉಳೋದಕ್ಕೆ ಬಳಸ್ತಾರಲ್ಲ, ಆ ರೀತಿ ಪುಟ್ಟ ಪುಟ್ಟ ರೋಟೋವೇಟ್ರಿಗಳು ಈ ರೀತಿ ಇದೆ ನೋಡಿ. ಇದೆಲ್ಲ ಹಾಲು ಕರೆಯೋ ಮೆಷಿನ್ಸು ರೈತರಿಗೆ. ಎಷ್ಟು ಟ್ರ್ಯಾಕ್ಟರ್ ಮಾಡಲ್ಸ್ ಇಟ್ಟಿದ್ದಾರೆ. ಆದಿತ್ಯ ಟ್ರ್ಯಾಕ್ಟರ್ಸ್ ಅಂತ. ಮಿನಿ ಟ್ರ್ಯಾಕ್ಟರ್ಗಳು ಅನಿಸುತ್ತೆ ಇದು. ಆ ಕಡೆ ದೊಡ್ಡದು. ನಮಸ್ಕಾರ ಮೇಡಮ್ ಎಲ್ರಿಗೂ. ಇವತ್ತೇನು ಆಲೂಗೆಡ್ಡೆ ಮೇಳ ಹಾಸನ ಜಿಲ್ಲೆಯಲ್ಲಿ ಆಯೋಜಿಸಿದ್ದಾರೆ.
ಇದರ ಭಾಗವಾಗಿ ನಾವು ಪರದೀಪ್ ಫಾಸ್ಪೇಟ್ ಲಿಮಿಟೆಡ್ ವತಿಯಿಂದ ಭಾಗವಹಿಸಿದ್ದೀವಿ. ಈ ಪರದೀಪ್ ಫಾಸ್ಪೇಟ್ ಲಿಮಿಟೆಡ್ ನಮ್ಮ ಭಾರತದಲ್ಲಿ ಖಾಸಗಿ ರಂಗದಲ್ಲಿ ದೊಡ್ಡ ಒಂದು ಕಂಪನಿಯಾಗಿ ಹೊರಹೊಮ್ಮಿದೆ. ಹಾಸನದಲ್ಲಿ ಇವತ್ತು ಆಲೂಗೆಡ್ಡೆ ಮೇಳ ಏಕೆ ಆಯೋಜಿಸಿದ್ದಾರೆ ಅಂತ ಮೊದಲು ಹೇಳ್ತೀನಿ. ಮೊದಲು ಸುಮಾರು ಹೆಕ್ಟೇರ್ ಪ್ರದೇಶಗಳ ಅಂದರೆ ಸುಮಾರು 1,00,000 ಹೆಕ್ಟೇರ್ ಪ್ರದೇಶದಲ್ಲಿ ಹಾಸನಲ್ಲಿ ಆಲೂಗೆಡ್ಡೆ ಏರಿಯಾ ಬರ್ತಾಯಿತ್ತು. ಇವತ್ತು ಅದು 15,000 ರಿಂದ 18,000 ಎಕರೆಗೆ ಇಳಿದಿದೆ. ಯಾಕೆ ಅಂದರೆ ಮೊದಲು ಇದು ಆಲೂಗೆಡ್ಡೆಗೆ ಲೇಟ್ ಬ್ಲೈಟ್ ಅಂತ ಅರ್ಲಿ ಬ್ಲೈಟ್ ಈ ರೋಗಗಳು ಬರ್ತಾಯಿತ್ತು. ಅದರಿಂದ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ರೈತರು ಕೆಲವಾರು ವರ್ಷಗಳ ಕಾಲ ಆಲೂಗೆಡ್ಡೆನ ಬೆಳೆಯೋದನ್ನೇ ಬಿಟ್ಬಿಟ್ರು. ಈಗ ಮತ್ತೆ ಆಲೂಗೆಡ್ಡೆ ಬೆಳೆಯೋದನ್ನ ಮತ್ತೆ ಪುನಶ್ಚೇತನಗೊಳಿಸ್ಬೇಕು, ಆ ಏರಿಯಾನ ಜಾಸ್ತಿ ಮಾಡಿಸ್ಬೇಕು ಅಂತ ನಮ್ಮ ತೋಟಗಾರಿಕಾ ಇಲಾಖೆಯವರು ಈ ಆಲೂಗೆಡ್ಡೆ ಮೇಳವನ್ನು ಆಯೋಜಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ಮೊದಲನೇದಾಗಿ ನಮ್ಮ ಪರದೀಪ್ ಫಾಸ್ಪೇಟ್ ಲಿಮಿಟೆಡ್ ಕಂಪ್ನಿ ವತಿಯಿಂದ ಹೇಳಬೇಕು ಅಂತಂದರೆ, ನಮ್ಮಲ್ಲಿ ಆಲೂಗೆಡ್ಡೆ ಬೆಳೆ ಮತ್ತು ಬೇರೆ ಬೆಳೆಗಳಿಗೂ ಸಹ ಒಂದು ಬೀಜ ಉತ್ಪಾದನೆಯಿಂದ ಹಿಡಿದು ಬೀಜ ಉತ್ಪಾದನೆಯ ಸಮಯದಿಂದ ಹಿಡಿದು ಅದರ ಬೆಳವಣಿಗೆ ಹಾಗೂ ಬೆಳವಣಿಗೆ ನಂತರದ ಕ್ರಮಗಳಿಗೂ ಅಲ್ಲಿವರೆಗೂ ನಮ್ಮಲ್ಲಿ ಪೋಷಕಾಂಶದ ಒಂದು ನಿರ್ವಹಣೆ ಹಾಗೂ ನಮ್ದು ಏನು ಕ್ರಾಪ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ, ಕ್ರಾಪ್ ನ್ಯೂಟ್ರಿಷನ್ ಈ ಎಲ್ಲ ಸಮಗ್ರ ಪೋಷಕಾಂಶಗಳು ನಮ್ಮಲ್ಲಿದ್ದಾವೆ. ಪರದೀಪ್ ಫಾಸ್ಪೇಟ್ ಲಿಮಿಟೆಡ್ ನಮ್ಮಲ್ಲಿ ಮಂಗಳೂರಿಂದ ಉತ್ಪಾದನೆ ಮಾಡ್ತೀವಿ. ಮತ್ತು ಪರದೀಪ್ ಫಾಸ್ಪೇಟ್ ಲಿಮಿಟೆಡ್ ಗೋವಾದಲ್ಲಿ ಉತ್ಪಾದನೆ ಮಾಡ್ತೀವಿ. ಪರದೀಪ್ ಫಾಸ್ಪೇಟ್ ಲಿಮಿಟೆಡ್ ಪಾರದೀಪಲ್ಲಿ ಉತ್ಪಾದನೆ ಮಾಡ್ತೀವಿ. ಅದಲ್ಲದೆ ಈ ಮೇಜರ್ ನ್ಯೂಟ್ರಿಯೆಂಟ್ ಪ್ರಧಾನ ಪೋಷಕಾಂಶಗಳಲ್ಲದೆ ಲಘು ಪೋಷಕಾಂಶಗಳನ್ನ ಉತ್ಪಾದನೆ ಮಾಡ್ತಾಯಿದ್ದೀವಿ. ನೀರಾವರಿ ಗೊಬ್ಬರಗಳಾದ ರಸವರಿ ಗೊಬ್ಬರಗಳು, ನಾವೇನು ನೀರಲ್ಲಿ ಕರಗ್ತಕ್ಕಂಥ ಗೊಬ್ಬರಗಳಿದ್ದಾವೆ ವಾಟರ್ ಸಾಲ್ಯುಬಲ್ಲು, ಅವನ್ನು ಸಹ ನಾವು ಸರಬರಾಜು ಮಾಡ್ತಾಯಿದ್ದೇವೆ. ಹಾಗೆ ಆಲೂಗೆಡ್ಡೆಗೆ ಬೇಕಾಗ್ತಕ್ಕಂಥ ಎಲ್ಲ ಪೋಷಕಾಂಶಗಳು ನಮ್ಮಲ್ಲಿದ್ದಾವೆ. ಜೊತೆಗೆ ವಿಶೇಷ ಉತ್ಪನ್ನಗಳು ನ್ಯಾನೋ ಯೂರಿಯಾ, ನ್ಯಾನೋ DAP ಈ ಒಂದು ಹೊಸ ಆವಿಷ್ಕಾರಗಳನ್ನ ಸಹ ನಾವು ಆಲೂಗೆಡ್ಡೆ ಬೆಳೆಗೆ ತಂದಿದ್ದೀವಿ. ಇದರ ಪ್ರಯೋಜನವನ್ನು ರೈತ ಬಾಂಧವರು ತಾವು ಪಡೆದುಕೊಳ್ಬೋದು. ಅದರ ಜೊತೆಗೆ ನಮ್ಮಲ್ಲಿ ಇಂಪ್ಯಾಕ್ಟ್ ಅಂತ ಒಂದು ರೋಡಫೈಡ್ ಡಿರೈವ್ಡ್ ಪೊಟ್ಯಾಷನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇದರ ಜೊತೆಗೆ ಸಿಲಿಕಾ ಅಂತ ಒಂದು ಹೊಸ ಉತ್ಪನ್ನವನ್ನು ತಂದಿದ್ದೇವೆ. ಇದನ್ನೆಲ್ಲ ಇಂಥ ಉತ್ಪನ್ನಗಳನ್ನ ರೈತರು ತಾವೆಲ್ಲ ಸದ್ಬಳಕೆ ಮಾಡ್ಕೊಳ್ಬೇಕು. ಯಾಕಂದರೆ ಒಂದು ಆಲೂಗೆಡ್ಡೆ ಮೇಳವನ್ನು ಯಾಕೆ ಮಾಡಿದ್ದಾರೆ ಅಂದರೆ, ರೈತರಿಗೆ ವೈಜ್ಞಾನಿಕ ಒಂದು ಮಾಹಿತಿಯನ್ನು ಬೇಕು. ಯಾವ ಬೆಳೆಗೆ ಏನು ಹಾಕಬೇಕು, ಯಾವ ಪೋಷಕಾಂಶವನ್ನು ರೈತರು ಬಳಸಬೇಕು ಅನ್ನೋದನ್ನು ಒಂದು ವೈಜ್ಞಾನಿಕವಾಗಿ ಮಾಹಿತಿ ಸಿಗೋ ಥರ ಒಂದೇ ಕ್ಷೇತ್ರದಲ್ಲಿ ಹಲವಾರು ಮಾಹಿತಿಯನ್ನು ಸಿಗೋ ಥರ ಇಲಾಖೆ ಒಂದು ಒದಗಿಸಿದೆ. ನಮ್ಮದು ಈ ಉತ್ಪನ್ನಗಳು ಏನು ವಾಟರ್ ಸಾಲ್ಯುಬಲ್ಲು ಅಥವಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅದೇ ಅಲ್ಲದೆ ಕ್ರಾಪ್ ಪ್ರೊಟೆಕ್ಷನ್ ಸಹ ನಾವು ಮಾಡಿದ್ದೀವಿ. ಅಂದರೆ ಸಸ್ಯ ಸಂರಕ್ಷಣೆ. ನಾವು ಆಲೂಗೆಡ್ಡೆ ಯಾವುದೇ ಒಂದು ಬೆಳೆನ ಬೆಳಿತೀವಿ, ಅದಕ್ಕೆ ಪೋಷಕಾಂಶಗಳನ್ನ ಒದಗಿಸ್ತೀವಿ. ಆ ಪೋಷಕಾಂಶಗಳ ಜೊತೆಗೆ ಅದನ್ನು ಬೆಳೆನ ಸಂರಕ್ಷಣೆ ಮಾಡಬೇಕು. ಈ ಇತ್ತೀಚಿನ ದಿನಗಳಲ್ಲಿ ನಾನಾ ರೋಗಗಳು ಬರ್ತಾ ಇದ್ದಾವೆ, ಪೆಸ್ಟ್ ಅಟ್ಯಾಕ್ ಆಗ್ತಾ ಇದೆ. ಅದನ್ನೆಲ್ಲ ಹೆಂಗೆ ಸಂರಕ್ಷಣೆ ಮಾಡಬೇಕು ಅಂತ ನಮ್ಮಲ್ಲಿ ಪೆಸ್ಟಿಸೈಡ್ ಡಿವಿಷನ್ ಸಹ ಇದೆ. ಎಲ್ಲ ರೋಗಗಳಿಗೂ ನಮ್ಮಲ್ಲಿ ಸಿಗ್ತಕ್ಕಂಥ ಸಮಗ್ರ ಪೋಷಕಾಂಶ ನಿರ್ವಹಣೆ ಜೊತೆಗೆ ವೈಜ್ಞಾನಿಕವಾಗಿ ಪೀಡೆ ನಿರ್ವಹಣೆ ಹಾಗೂ ರೋಗ ನಿರ್ವಹಣೆಯ ಎಲ್ಲ ಉತ್ಪಾದನೆಗಳನ್ನು ನಾವು ಒದಗಿಸ್ತಾ ಇದ್ದೇವೆ. ಇದು ನಮ್ಮ ಪರದೀಪ್ ಫಾಸ್ಪೇಟ್ ಲಿಮಿಟೆಡ್ ವತಿಯಿಂದ ಇವತ್ತು ಆಲೂಗೆಡ್ಡೆ ಮೇಳದಲ್ಲಿ ಭಾಗವಹಿಸಿರೋದು ಒಂದು ಹೆಮ್ಮೆ. ರೈತರಿಗೆ ಈ ಒಂದು ಅನುಕೂಲವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ ಮೇಡಮ್. ತಮ್ಮ ಹೆಸರು ಸರ್? ನಮ್ಮ ಹೆಸರು ಹೇಮಂತ್ ಕುಮಾರ್ ಅಂತ, ಪರದೀಪ್ ಫಾಸ್ಪೇಟ್ ಲಿಮಿಟೆಡ್ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಕೊಬ್ಬರಿ ಎಣ್ಣೆನಾ ಇದು? ಯಾವುದು ಶೇಂಗಾ ಎಣ್ಣೆ? ನಾನು ರತ್ನತ್ರಯ ಆಗ್ರೋಬಯೋಟೆಕ್ಕಿಂದ ಕಂಪನಿ ಬಿಸ್ನೆಸ್ ಹೆಡ್ ಮಾತಾಡ್ತಾ ಇರೋದು. ಇದು ನಮ್ಮದು ರತ್ನತ್ರಯ ಆಗ್ರೋಬಯೋಟೆಕ್ ಈ ವರ್ಷ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಇಲ್ಲಿ ಹಾಸನಲ್ಲಿ ಆಲೂಗೆಡ್ಡೆ ಮೇಳ ಮಾಡಿದಾಗ ನಮಗೂ ಪ್ರಪೋಸಲ್ ಬಂತು. ನಾವಿಲ್ಲಿ ಸ್ಟಾಲ್ ಹಾಕಿದ್ವು. ನಾವಿಲ್ಲಿ ಸುಮಾರು ವೆರೈಟೀಸ್ಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಅದರಲ್ಲಿ ಇದೊಂದು ಲೇಡಿ ರೆಸೆಟಾ ಅನ್ನೋ ವೆರೈಟಿ, ಇದು ಚಿಪ್ಸ್ ವೆರೈಟಿ ಬರ್ತದೆ. ಇವನ್ ಸೂಪ್ಗೂ ಸಹ ಇದು ಪೌಡರ್ ಫಾರ್ಮೇಷನಲ್ಲಿ ಸೂಪ್ ಸಹ ತಯಾರು ಮಾಡ್ತೀವಿ. ಇದು ಬೇಬಿ ಪೊಟೊಟೊ ಅಂತ ಹೇಳ್ತೀವಿ. ಇದು ಅದರಿಂದ ಸ್ಮಾಲ್ ಸೈಜ್ ಪೊಟೊಟೊದನ್ನು ಇದನ್ನು ನಾವು ಫಾಲೋ ಅಪ್ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಈಗ ಸಂಟಾನ ಅಂತ ಹೇಳ್ತಾಯಿದ್ವಿ. ಇದು ಫ್ರೆಂಚ್ ಫ್ರೈಸ್ ವೆರೈಟಿ. ಇದನ್ನು ನಾವು ನಾರ್ಮಲಿ ಮೆಕೆನ್ಸ್ ಕಂಪನಿ ಮತ್ತು ತುಂಬ ಬಿಗ್ ಕಂಪನೀಸ್ಗಳು, ಇಸ್ಕಾನ್ ಬಾಲಾಜಿ ಈ ಕಂಪನಿಗಳೆಲ್ಲ ಫ್ರೆಂಚ್ ಫ್ರೈಸ್ನ ಫ್ರೋಝನ್ ಮಾಡಿ ಯೂಸ್ ಮಾಡ್ತಾರೆ. ಬಟ್ ಇದನ್ನು ಇವತ್ತೊಂದು ದಿನ ಗ್ರಾಹಕರು ಡೈರೆಕ್ಟಾಗಿ ಇದನ್ನು ಫ್ರೆಂಚ್ ಫ್ರೈಸ್ ಮಾಡಿಕೊಂಡು ಯುಟಿಲೈಸ್ ಮಾಡ್ಬೋದು. ತುಂಬ ಹೆಲ್ದಿಯಾಗಿರ್ತದೆ. ಇದು ಕುಫ್ರಿ ಹಿಮಾಲಯನಿ ಅಂತ. ಇದೇನಕ್ಕೆ ಅಂದರೆ ಸಾಂಬಾರು ಮತ್ತು ಪಲ್ಯ ಪೊಟೊಟೊಗೆ ತುಂಬ ಇಂಪಾರ್ಟೆಂಟ್ ಇದೆ. ಇದು ಒಳ್ಳೆ ಇಳುವರಿ ಬರ್ತದೆ. ರೈತರಿಗೂ ಸಖತ್ ಅನುಕೂಲ ಇದೆ. 1 ಕ್ವಿಂಟಾಲಿಗೆ 15 ರಿಂದ 20 ಕ್ವಿಂಟಾಲ್ ತನಕ ಇಳುವರಿನ ಹಾಸನದ ರೈತರು ತೆಗೆದಿದ್ದಾರೆ. ಕುಫ್ರಿ ಹಿಮಾಲಯನಿ ಅನ್ನೋ ವೆರೈಟಿ ಇದು ತುಂಬ ಒಳ್ಳೆ ವೆರೈಟಿ. ಇದು CPIR ಇಂದ ರಿಸರ್ಚ್ ಆಗಿ ಬಂದಿರುವಂಥ ತಳಿ ಇದು.
ಹಾಗೆ ಕುಫ್ರಿ ಜ್ಯೋತಿ ಇದು ತುಂಬ ಹಳೆಯದು ತಳಿ ಇದೆ. ಈ ತಳಿನೂ ಸಹ ಒಳ್ಳೆ ಇಳುವರಿ ಬರ್ತಿದೆ. ಬಟ್ ಸ್ವಲ್ಪ ಹಳೆ ತಳಿ ಆಗಿರೋದ್ರಿಂದ ಜನ ಅಷ್ಟೊಂದೇನು ಇದನ್ನು ಇಷ್ಟಪಡ್ತಾ ಇಲ್ಲ. ಆಮೇಲೆ ಈಗ ಹೊಸದಾಗಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಅಂಗಾಂಶ ಕೃಷಿ ಸಸ್ಯಗಳಂತ ಮಾಡಿದ್ದಾರೆ. ಈಗ ನಮ್ಮ ಕಂಪನಿಯಲ್ಲೂ ಸಹ ಈ ಟಿಶ್ಯೂ ಕಲ್ಚರ್ಗೆ ಸಂಬಂಧಪಟ್ಟಾಗೆ ಲ್ಯಾಬನ್ನು ಡೆವಲಪ್ ಮಾಡಿ, ಈ ಟಿಶ್ಯೂ ಕಲ್ಚರ್ನ ನಾವು ಡೆವಲಪ್ ಮಾಡಿ ಕಲ್ಚರ್ ಮುಖಾಂತರ ನಾವು ARC ಮೆಥಡ್ ಅಂತೇಳಿ ರೂಟ್ ಕಟ್ಟಿಂಗ್ ಮಾಡಿ ಇದನ್ನು ನಾವು ಸಸಿಗಳನ್ನ ಬೆಳೆಸ್ಬಿಟ್ಟು ಇದನ್ನು ರೈತರಿಗೆ ₹1 ಒಂದು ಗಿಡಕ್ಕೆ ಕೊಡ್ತಾ ಇದ್ದೀವಿ. ಇದರಿಂದ ರೈತರು ಏನು ಮಾಡ್ಬೋದಪ್ಪ ಅಂದರೆ ಒಂದು 1/4 ಎಕರೆನಲ್ಲಿ ಒಂದು 7,500 ಗಿಡಗಳನ್ನ ಹಾಕ್ಕೊಂಡು ಅದ್ರಲ್ಲಿ ಸುಮಾರು ಒಂದು 70ರಿಂದ 80 ಚೀಲ ಆಲೂಗೆಡ್ಡೆ ಬಂತಂದರೆ ಆ ಆಲೂಗೆಡ್ಡೆ ನೀವು ಸೀಡ್ಸಿಗೆ ಇಟ್ಕೊಳ್ಬೋದು. ದಪ್ಪ ಸೈಜ್ ಇತ್ತಂದ್ರೆ ಅದು ಮಾರ್ಕೆಟಿಗೆ ಸೇಲ್ ಮಾಡಿ, ಇನ್ನು ಉಳಿದಿದ್ದನ್ನು ನೆಕ್ಸ್ಟು 1 ಇಯರ್ 2 ಇಯರ್ ತನಕನೂ ಸೀಡ್ ಫಾರ್ಮೇಷನ್ಗೆ ಇಟ್ಕೊಂಡು ಡೆವಲಪ್ ಮಾಡ್ತಾ ಹೋಗ್ಬೋದು. ಸೊ ಈ ರೀತಿಯಲ್ಲಿ ನಾವು ಸುಮಾರು ಒಂದು 16 ವೆರೈಟೀಸ್ಗಳನ್ನ ನಮ್ಮ ಕಂಪನಿಯಿಂದ ನಾವು ಲಾಂಚ್ ಮಾಡಿ ಇಟ್ಕೊಂಡಿದ್ದೀವಿ. ಏನು ಅಂಗಾಂಶ ಕೃಷಿದು. ಓಕೆ. ಸೊ ಅದ್ರ ಜೊತೆಗೆ ಮೆಕನೈಸೇಷನ್ ಸಪೋರ್ಟು ಸಹ ರೈತರುಗಳಿಗೆ ಕೊಡ್ತಾ ಇದ್ದೀವಿ. ಅಂದರೆ ಆಲೂಗೆಡ್ಡೆ ಬಿತ್ತನೆ ಮಾಡೋ ಯಂತ್ರ ಅದು. ಇದನ್ನೀಗ ಇದುವರೆಗೂ ಹಾಸನಲ್ಲಿ ಸುಮಾರು ಒಂದು 40ರಿಂದ 50 ಮಿಷನರೀಸ್ಗಳನ್ನ ದುದ್ದಗಣಿಸಿ ಅರ್ಕಲ್ಗೂಡು ಈ ಭಾಗಕ್ಕೆಲ್ಲ ಕೊಟ್ಟು ಬೆಳೆಸ್ತಾ ಇದ್ದೀವಿ. ಆ್ಯಕ್ಚುಲಿ ಮೇಯ್ನ್ ನಮ್ಮ ಉದ್ದೇಶ ಕಂಪನಿದು ಏನಪ್ಪ ಅಂದರೆ ಹಾಸನ ಡಿಸ್ಟಿಕಲ್ಲಿ ಒನ್ ಪ್ಲಾಟ್ಫಾರ್ಮ್ ಎವ್ರಿ ಸೊಲ್ಯೂಷನ್ ಅಂತ ಹೇಳ್ತೀವಿ. ಅಂದರೆ ಒಂದು ಪ್ಲಾಟ್ಫಾರ್ಮಲ್ಲಿ ಟಿಶ್ಯೂ ಕಲ್ಚರ್ ಪೊಟೊಟೊ, ಅದಾದಮೇಲೆ ಕಾಂಟ್ರಾಕ್ಟ್ ಫಾರ್ಮಿಂಗ್, ಅದಾದಮೇಲೆ ಆಗ್ರೋ ಮೆಕನೈಸೇಷನ್, ಫುಡ್ ಇಂಡಸ್ಟ್ರಿ ಸೊಲ್ಯೂಷನ್ಸ್, ಆದ್ದರಿಂದ ವ್ಯಾಲ್ಯೂ ಆ್ಯಡೆಡ್ ಮಾಡೋದು. ಇದನ್ನು ಸಹ ನಾವು ಇಷ್ಟನ್ನು ಫಾರ್ಮರ್ಸ್ ಜೊತೆ ಮಾಡಿ ಈಗ ರೀಸೆಂಟಾಗಿ ನಾವು ಲೀಡಿಂಗ್ ಪೊಟೊಟೊ ಎಕ್ಸ್ಪೋರ್ಟರ್ ಸಹ ಆಗಿದ್ವಿ. ಮಲೇಷಿಯಾ ಮತ್ತು ಇಂಡೋನೇಷಿಯಾ ಮತ್ತು ಶ್ರೀಲಂಕಾ ಈ ರೀತಿ ಕಂಟ್ರಿಗಳಿಗೆಲ್ಲ ಸುಮಾರು ಮೆಟೀರಿಯಲ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಕೋಲ್ಡ್ ಸ್ಟೋರೇಜ್ ಕನ್ಸಲ್ಟೆನ್ಸಿ ಸಹ ಇದೆ. ಟೋಟಲಿ ರೈತರಿಗೆ ನಮ್ಮ ಕಂಪನಿಯಿಂದ ನಾವು ಸ್ಟಾರ್ಟಿಂಗಿಂದ ಹಿಡಿದು ಅಪ್ ಟು ಸೇಲ್ ಮಾಡೋ ತನಕ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈಗ ವ್ಯಾಲ್ಯೂ ಆ್ಯಡೆಡ್ ಅಂತೇಳಿ ಹೊಸದಾಗಿ ಪೊಟೊಟೊ ಸೂಪ್ ಅಂತ ಹೇಳಿ ನಮ್ಮ ಕಂಪನಿಯಿಂದ ಡೆವಲಪ್ ಮಾಡಿದ್ದೀವಿ. ಇದು ಸಹ ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಲೆವೆಲಲ್ಲಿ ಅದನ್ನು ರೈತರುಗಳ ಜೊತೆ ಕಾಂಟ್ರಾಕ್ಟ್ ಫಾರ್ಮಿಂಗ್ನಲ್ಲಿ ವ್ಯವಸ್ಥೆ ಮಾಡಿಕೊಂಡು ಒಳ್ಳೆ ರೈತರಿಗೆ ಅನುಕೂಲ ಮಾಡಬೇಕು ಅನ್ನೋ ಉದ್ದೇಶನ ಹೊಂದಿದ್ದೀವಿ. ಥ್ಯಾಂಕ್ ಯು. ತಮ್ಮ ಹೆಸರು? ನಾಗೇಂದ್ರ ಪ್ರಸಾದ್ ಅಂತ ಹೇಳಿಬಿಟ್ಟು ಕಂಪನಿಯ ಬಿಸ್ನೆಸ್ ಹೆಡ್ ನಾನು ಆ್ಯಕ್ಚುಲಿ. ಥ್ಯಾಂಕ್ ಯು ಸರ್ ಇನ್ಫಾರ್ಮ್. ಥ್ಯಾಂಕ್ ಯು. ವೆರೈಟೀಸ್ ಆಫ್ ಸ್ನ್ಯಾಕ್ ಐಟಮ್ಸ್. ಇದೆಲ್ಲ ಡ್ರಿಪ್ ಇರಿಗೇಷನ್ಗೆ ಬಳಸ್ತಕ್ಕಂತಹ ಸಾಧನಗಳನ್ನು ಇಲ್ಲಿ ಇಟ್ಟಿದ್ದಾರೆ ನೋಡಿ. ಎಲ್ಲ ಸಿಗುತ್ತೆ ಇಲ್ಲಿ. ಡ್ರಿಪ್ ಇರಿಗೇಷನ್ ಪೈಪ್ಸ್ಗಳು ಇದು. ಜೇನುತುಪ್ಪ ಹರ್ಬಲ್. ಮಿಲೆಟ್ ನೂಡಲ್ಸ್. ಗುಲ್ಕಂದ್ ಇದೆ ನೋಡಿ, ರೋಸ್ ಪೆಟಲ್ಸ್ ಗುಲ್ಕಂದ್. ಬಂದಮೇಲೆ ನಾನು ಶಾಪಿಂಗ್ ಮಾಡಬೇಕಲ್ಲ, ಏನೋ ಮಂಗ್ರವಳ್ಳಿ ತೊಕ್ಕು ಅಂದ್ಬಿಟ್ಟು ಪರ್ಚೇಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆಯಂತೆ. ಅಲ್ಲಿ ಪಕ್ಕ ಇದ್ದಾರೆ ನೋಡಿ, ಅವರು ಕಸ್ಟಮರ್ಸ್ ತೊಗೊಂಡು ಟೇಸ್ಟ್ ಮಾಡಿದ್ರೆ ಚೆನ್ನಾಗಿದೆ ಅಂದರು. ಸೊ ಮೂಳೆಗಳಿಗೆಲ್ಲ ಒಳ್ಳೇದಂತೆ. ಸೊ ತೊಗೋತಾ ಇದ್ದೀನಿ ಇದು. ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ್ ಅಂದ್ಬಿಟ್ಟು ನಾವು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀವಿ. ನೋಡಿ, ನಾವು ಈ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಂತ ಏನು ಬೆಳಿತೀವಲ್ವ ನಾವು ರೈತರೆಲ್ಲನೂ, ಅದಕ್ಕೆಲ್ಲನೂ ನಾವು ವ್ಯಾಲ್ಯೂ ಅಡಿಷನ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನೀವು ಮಿಲ್ಲೆಟ್ಸ್ ತೊಗೊಂಡ್ರೆ, ಮಿಲ್ಲೆಟ್ಸಲ್ಲೇ ನಮ್ಮದೊಂದು 5-6 ವೆರೈಟೀಸ್ ಇದೆ. ಒಂದು ಬಂದ್ಬಿಟ್ಟು ಮಿಲ್ಲೆಟ್ಸಲ್ಲಿ ಫಾಕ್ಸ್ಟೈಲ್ ಮಿಲ್ಲೆಟ್ನ ಯೂಸ್ ಮಾಡಿಕೊಂಡು ನವಣೆ ಅಂತೀವಲ್ಲ ಅದನ್ನು ಯೂಸ್ ಮಾಡಿಕೊಂಡು ಪಾಸ್ತಾ ಮಾಡ್ತೀವಿ. ಆಮೇಲೆ ಅದರಲ್ಲಿ ನೂಡಲ್ಸ್ ಎಲ್ಲ ಮಾಡ್ತೀವಿ. ನೋಡಿ, ಇದೆಲ್ಲ ನೂಡಲ್ಸು ಮಿಲ್ಲೆಟ್ಸಲ್ಲಿ. ಜನರಲಿ ನೀವೆಲ್ಲ ಅಂಗಡಿಯಲ್ಲಿ ಸಿಗೋದೆಲ್ಲ ನಿಮಗೆ ಮೈದಾದಲ್ಲಿ ಸಿಕ್ಕಿರುತ್ತೆ. ನಾವೆಲ್ಲ ಮಿಲ್ಲೆಟ್ಸ್ ಯೂಸ್ ಮಾಡ್ಕೊಂಡು ಮಾಡಿರ್ತೀವಿ. ಮತ್ತು ಅದರಲ್ಲೇ ನೋಡಿ ಕುಕ್ಕೀಸ್ ಎಲ್ಲ ಮಾಡ್ತೀವಿ ನಾವು. ನೋಡಿ, ಇದು ಜೋವಾರು ಅಂದರೆ ಬಿಳಿ ಜೋಳ ಅಂತಾರಲ್ವ, ಬಿಳಿ ಜೋಳ ಯೂಸ್ ಮಾಡ್ಕೊಂಡು ಕುಕ್ಕೀಸ್ ಮಾಡಿದ್ವಿ. ಫಾಕ್ಸ್ಟೈಲ್ ಮಿಲ್ಲೆಟ್ಸ್ ಯೂಸ್ ಮಾಡಿಕೊಂಡು ಕುಕ್ಕೀಸ್ ಎಲ್ಲ ಮಾಡ್ತೀವಿ. ಇದು ಶುಗರ್ ಫ್ರೀ ಇರುತ್ತೆ, ಅಂದರೆ ಜಾಗರಿ ಮತ್ತು ಬಟರ್ ಯೂಸ್ ಮಾಡಿಬಿಟ್ಟು ಮಾಡೋದು. ಮತ್ತು ಇದು ನಮ್ಮದು ಸ್ಪೆಷಲ್ ಪ್ರಾಡಕ್ಟ್ ಬಂದ್ಬಿಟ್ಟು ಗುಲ್ಕನ್ನು, ರೋಸ್ ಪೆಟಲ್ ಗುಲ್ಕನ್ನು. ಚೆನ್ನಾಗಿದೆ. ಇದು ಹನಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರೋದು. ಮತ್ತು ನಾವು ಪೈನಾಪಲ್ಲಿಂದ ಜಾಮ್ ಮಾಡ್ತೀವಿ. ಮತ್ತು ಬೇಲ್ದಣ್ಣಿಂದ ನಾವು ಒಂದು 4 ಪ್ರಾಡಕ್ಟ್ ಮಾಡ್ತೀವಿ. ಸೊ ಬೇಲ್ದಣ್ಣು ಬಂದ್ಬಿಟ್ಟು ನಿಮಗೆ ವೈಲ್ಡ್ ಫ್ರೂಟ್ ಅಂತಾರೆ. ಸೊ ವೈಲ್ಡ್ ಫ್ರೂಟ್ 4 ಪ್ರಾಡಕ್ಟ್ ಮಾಡ್ತೀವಿ. ಒಂದು ಜಾಮು, ಇನ್ನೊಂದು ಜ್ಯೂಸು ಅಂದರೆ ಕಾನ್ಸಂಟ್ರೇಟೆಡ್ ವುಡ್ ಆ್ಯಪಲ್ ಜ್ಯೂಸ್. ಇದನ್ನು ಜಸ್ಟ್ ನೀರಿಗೆ ಮಿಕ್ಸ್ ಮಾಡ್ಕೊಳೋ ಥರ ಮಾಡಿದ್ದೀವಿ. ಸೊ ಅದಾದಮೇಲೆ ಬೇಲ್ದಣ್ಣಲ್ಲಿ ಪಿಕ್ಕಲ್ ಮಾಡಿದ್ದೀವಿ. ಸೊ ಇದು ಬೇಲ್ದಣ್ಣದು ಪಿಕ್ಕಲ್ ಇದು. ಸೊ ಆಮೇಲೆ ಇನ್ನೊಂದು ನೋಡಿ, ಇದು ಒಂದು ಮೆಡಿಸಿನಲ್ ಪ್ಲ್ಯಾಂಟ್ ಇದು. ಇದನ್ನು ಹಡ್ಜೋಡ್ ಅಂತಾರೆ, ಕನ್ನಡದಲ್ಲಿ ಮಂಗರ ಬಳ್ಳಿ ಅಂತಾಳೆ, ತಮಿಳಲ್ಲಿ ಪಿರಂಡೆ ಅಂತಾರೆ. ಇದು ನೋಡಿ ಕ್ವಾಡ್ರಾಂಗ್ಯುಲರ್ ಸೈರಸ್ ಕ್ವಾಡ್ರಾಂಗ್ಯುಲರ್ ಅಂತಾರೆ. ಇದು ಬಂದ್ಬಿಟ್ಟು ಇದರಲ್ಲಿ ಹೈಯೆಸ್ಟ್ ಕ್ಯಾಲ್ಶಿಯಮ್ ಇರುತ್ತೆ. ಸೊ ಬೋನ್ಗೆಲ್ಲನೂ ಇದು ರೆಗ್ಯುಲರಾಗಿ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ನಮಗೆ ಬೋನ್ಸ್ಗೆಲ್ಲ ತುಂಬ ಒಳ್ಳೆಯದು.
ಹೈ ಸೋರ್ಸ್ ಆಫ್ ಕ್ಯಾಲ್ಶಿಯಮ್ ಇದು. ಮತ್ತು ನಾವು ಬಿವ್ರೇಜಸ್ ಎಲ್ಲ ಮಾಡ್ತೀವಿ. ಬಿವ್ರೇಜಸ್ ಅಂದರೆ ಕಾನ್ಸಂಟ್ರೇಟೆಡ್ ಫುಡ್ ಬಿವ್ರೇಜಸ್ಸು, ಪೈನಾಪಲ್ಲು, ವುಡ್ ಆ್ಯಪಲ್ಲು, ಮತ್ತು ಇದು ಕೋಕಮ್, ಮಂಗಳೂರು ಕಡೆ ಎಲ್ಲ ಬರುತ್ತಲ್ಲ ಇದು ಕೋಕಮ್ಮು, ಮತ್ತು ನನ್ನಾರಿ. ಸೊ ಈ ಥರ ಸುಮಾರು ಪ್ರಾಡಕ್ಟ್ಸ್ನ ನಾವು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಂತ ಏನು ಬರುತ್ತೆ ಪ್ರೊಡ್ಯೂಸಸ್ಸು, ಓಕೆ. ನಿಮ್ಮ ಇದಕ್ಕೆಲ್ಲ ನಾವು ವ್ಯಾಲ್ಯೂ ಅಡಿಷನ್ ಮಾಡಿ ಮಾಡ್ತೀವಿ. ಮ್ಯಾಂಗೋ ಜಿಂಜರಿಂದ ಶುಂಠಿ, ಓ ಇದರಿಂದನೂ ನಾವು ಪ್ರಾಡಕ್ಟ್ಸ್ ಎಲ್ಲ ಮಾಡ್ತೀವಿ. ಓ. ತಮ್ಮ ಹೆಸರು? ಚಂದ್ರಶೇಖರ್. ನಿಮ್ಮ ಕಂಪ್ನಿ ನೇಮು? ಆಯಿಲ್ಸ್ ಆ್ಯಂಡ್ ಬೆವರೇಜಸ್ ಅಂದ್ಬಿಟ್ಟು, ಓಕೆ. ಚಿಕ್ಕಬಳ್ಳಾಪುರ? ಚಿಕ್ಕಬಳ್ಳಾಪುರ. ಹೌದು. ಓಕೆ. ನೀವು ಇಲ್ಲಿ ಮೇಳಕ್ಕೆ ಇನ್ವೈಟ್ ಮಾಡಿ? ಆಲೂಗಡ್ಡೆ ಮೇಳ ಇದೆ ಇವತ್ತು. ಓಕೆ. ನಿನ್ನೆ ಇವತ್ತಿತ್ತು, ಮೇಳಕ್ಕೆ ಬಂದಿದ್ವಿ. ಓಕೆ. ಇದೆಲ್ಲ ಆಯುರ್ವೇದಿಕ? ಓಕೆ. ರಾಜೀವ್ ಆಯುರ್ವೇದ ಆಸ್ಪತ್ರೆ. ಸೊ ಅವರ ವತಿಯಿಂದನೂ ಸಹ ಒಂದು ಸ್ಟಾಲನ್ನು ಈ ರೀತಿ ಹಾಕಿದ್ದಾರೆ. ಪೇಷಂಟ್ಸ್ ನೋಡ್ತಾ ಇರೋದಾ? ಓಕೆ ಓಕೆ. ಪೇಷಂಟ್ಸ್ ನೋಡ್ತಾ ಇರೋದು. ಮೇಡಮ್ ಇದು ರಿಯೂಸಲ್ ಬುಕ್ಸ್ ಅಂತ. ಫಾರ್ ಎಕ್ಸಾಂಪಲ್ ಇದಕ್ಕೆ ಇಂಕ್ ಪೆನ್, ಜೆಲ್ ಪೆನ್, ಸ್ಕೆಚ್ ಪೆನ್, ಪೆನ್ಸಿಲ್, ಕ್ರಯಾನ್ಸ್ ಈ ಥರ ಎಲ್ಲ ರೈಟ್ ಮಾಡ್ಬೋದು ಮನೇಲಿ ಮಕ್ಕಳು. ಸೊ ಮನೇಲಿ ಮಕ್ಕಳು ಬರಿಬೇಕಾದ್ರೆ ಏನಾಗುತ್ತೆ, ಸಣ್ಣ ಪುಟ್ಟ ತಪ್ಪಾದರೆ ಪೇಜ್ ಏನು ವೇಸ್ಟ್ ಆಗೋದಿಲ್ಲ. ಮನೇಲಿ ಇರ್ತಕ್ಕಂಥ ಯಾವುದಾದ್ರೂ ಬಟ್ಟೆಯನ್ನು ಒದ್ದೆ ಬಟ್ಟೆ ಮಾಡ್ಕೊಂಡು ಅಳಿಸ್ಬಿಟ್ರೆ ಹೋಗ್ಬಿಡುತ್ತೆ. ನೀವು ಎಷ್ಟು ಸಲ ಬೇಕಾದರೂ ಬರಿಬೋದು, ಅಳಿಸ್ಬೋದು. ನೀವು ನಾನೊಂದ್ಸತಿ ಬರೀಲ್ಲ? ಶೋರ್ ಮೇಡಮ್, ಖಂಡಿತ ತಗೊಳ್ಳಿ ಮೇಡಮ್. ನೋಡಿ ಅದೇ ರೀತಿ ABCD ಬೇಕಂದ್ರೆ ABCD ಇದೆ, ಐ ಬೇಕಂದ್ರೆ ಐ, ಸೇಮ್ ಅದೇ ಥರ. ಇದು ಅದೇ ಥರನೇ ಮೇಡಮ್. ನೋಡಿ ಓಕೆ ಸರ್, ಇದು ಈ ಥರ ಇಲ್ಲ. ಈಗ ಬರಿತಾ ಇರ್ತಾರೆ ಮಕ್ಕಳು, ಬರಿಬೇಕಾದ್ರೆ ತಪ್ಪಾಗುತ್ತೆ, ಬಟ್ಟೆಯಿಂದ ಅಳಿಸಿದ್ರೆ ಹೋಗುತ್ತೆ, ಪುನಃ ಬರಿಬೋದು ಮೇಡಮ್. ಎಲ್ಲ ಸಬ್ಜೆಕ್ಟು ಅದೇ ಥರನೇ ಇದೆ ಮೇಡಮ್. ಮೇಡಮ್ ಲ್ಯಾಕ್ಸ್ ಆಫ್ ಟೈಮ್ಸ್ ಬರಿಬೋದು ಮೇಡಮ್. ಜಾಸ್ತಿ ಏನು ಲೈಟಾಗಿ ವೈಪ್ ಮಾಡಿದ್ರೇ ಹೋಗ್ತಾ ಇದೆ? ಹೋಗುತ್ತೆ ಮೇಡಮ್. ಓಕೆ. ಇದೆಲ್ಲ ನಮ್ಮ ಕಾಲದಲ್ಲಿ ಬಂದಿರಲಿಲ್ವಲ್ಲ ಮೇಡಮ್? ಈಗ ಬಂದಿದೆ ಮೇಡಮ್. ಇದು ಬರೀ 100 ರೂಪೀಸ್ ಅಷ್ಟೇ ಮೇಡಮ್. ಇದು ಆಮೇಲೆ 2 ರಿಂದ 3 ವರ್ಷ ಡ್ಯೂರಬಿಲಿಟಿ ಬರುತ್ತೆ ಒಂದು ಪುಸ್ತಕ ನಿಮ್ಗೆ. ಅದೇ ರೀತಿ ABCD ಇದೆ, ಡ್ರಾಯಿಂಗ್ ಬೇಕಂದ್ರೆ ಡ್ರಾಯಿಂಗ್ ಇದೆ, ಐ ಬೇಕಂದ್ರೆ ಐ ಇದೆ, ಕನ್ನಡ ಕಾಗುಣಿತ ಬೇಕಂದ್ರೆ ಕನ್ನಡ ಕಾಗುಣಿತ ಇದೆ, ಗಣಿತ ಬೇಕಂದ್ರೆ ಗಣಿತ ಇದೆ, ಕರ್ಸಿವ್ ಲೆಟರ್ ಇದೆ. ಎಲ್ಲ ಸಬ್ಜೆಕ್ಟು ಬರುತ್ತೆ ಮೇಡಮ್ ಮಕ್ಕಳಿಗೆ. ಎಲ್ಲದು ಕೂಡ ಬರೆದು ಅಳಿಸುವಂಥ ಪುಸ್ತಕಗಳೇ ಆಗಿರುತ್ತೆ ಮೇಡಮ್. ಓಕೆ. ಇದೆಷ್ಟು? 100 ರೂಪೀಸ್ ಮೇಡಮ್. ಖಾಲಿ ಇರೋದು ಒಂದು ಕೊಡಿ. ಇದಾ? ಇಲ್ಲಿ ಖಾಲಿ ಇರೋದು ನಾನು ಒಂದು ತಗೊಳ್ತಾ ಇದ್ದೀನಿ. ಜೆಲ್ ಪೆನ್, ಸ್ಕೆಚ್ ಪೆನ್, ಪೆನ್ಸಿಲ್, ಕ್ರಯಾನ್ಸ್, ಲಿಕ್ವಿಡ್ ಮಾರ್ಕರ್, ಬಾಲ್ ಪೆನ್ ಬಿಟ್ಟು ನೀವು ಯಾವ್ದನ್ನ ಬೇಕಾದ್ರೂ ಯೂಸ್ ಮಾಡ್ಬೋದು. ಹೌದು ಮೇಡಮ್. ಬಾಲ್ ಪೆನ್ ಅಲ್ಲಿ ಬರ್ದಿದ್ದೆ? ಬಾಲ್ ಪೆನ್ ಒಂದು ಮಾತ್ರ ಯೂಸ್ ಮಾಡಬಾರ್ದು. ಸಪೋಸ್ ಇನ್ ಕೇಸ್ ಏನಾದ್ರೂ ಬಾಲ್ ಪೆನ್ ಅಲ್ಲಿ ಯೂಸ್ ಮಾಡ್ಬೋದಾ? ಸ್ಕೆಚ್ ಪೆನ್ಸಿಲ್ ಯೂಸ್ ಮಾಡ್ಬೋದು. ಇದೆಲ್ಲ ನಾರ್ಮಲ್ ಸ್ಕೆಚ್ ಪೆನ್, ಇದೆಲ್ಲ ನಾರ್ಮಲ್ ಜೆಲ್ ಪೆನ್ ಇರುತ್ತೆ ಮೇಡಮ್. ಓಕೆ. ಜೆಲ್ ಪೆನ್ ಹೋಗುತ್ತೆ? ಹೌದು ಮೇಡಮ್. ಓಕೆ. ಒಂದು ಕೊಡಿ ಸರ್. ಥ್ಯಾಂಕ್ ಯು ಮೇಡಮ್. ಒಂದು ಬುಕ್ಕನ್ನು ಪರ್ಚೇಸ್ ಮಾಡಿದೆ. ಪರ್ಚೇಸು ಇನ್ಫಾರ್ಮೇಶನ್ ಕೂಡ ಚೆನ್ನಾಗಿ ಕೊಟ್ಟರು, ಇಷ್ಟ ಆಯಿತು. ನಮ್ಮ ಕಾಲದಲ್ಲೆಲ್ಲ ಈ ರೀತಿ ಬುಕ್ಗಳು ಬಂದಿರಲಿಲ್ಲ ನೋಡಿ. ಈಗಿನ ಕಾಲದ ಮಕ್ಕಳಿಗೆ ಎಷ್ಟೊಂದು ಆಪ್ಷನ್ಸ್ ಉಂಟು. ಇದೆಲ್ಲ ಮಿಲೆಟ್ಸ್, ಸಿರಿಧಾನ್ಯಗಳನ್ನು ಸಹ ಇಟ್ಟಿದ್ದಾರೆ. ಇಲ್ಲೆಲ್ಲ ಸ್ನ್ಯಾಕ್ಸು ಕೂಡ ಸಿಗುತ್ತೆ. ರಾಗಿ ರೊಟ್ಟಿ ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲ ಉಪಕರಣಗಳು. ಇಲ್ಲ ಹಾಗೆ ತೆಕ್ಕೋತೀವಿ. ಮಹಿಳೆಯರ್ದ ಇದು? ಓಕೆ ಓಕೆ. ಇಲ್ಲಿಗೆ ಮುಗಿತು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬನ್ನು ಮಾಡ್ಬೋದು. ಈ ವಿಡಿಯೋನ ಮಾಡಿದ್ದ ಉದ್ದೇಶ ಸಾಕಷ್ಟು ರೈತರಿಗೆ ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಮಾಡಿದ್ದು. ಯಾವುದೇ ರೀತಿಯ ಪೇಯ್ಡ್ ಪ್ರಮೋಷನ್ಸನ್ನು, ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಹಾಗೆ ಹೋಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡಿದ್ದು.